ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಿನ್ನೆ ದಿನಾಂಕ 11/1/2026 ಕೆ ಇ ಅವರು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ FDA ಎಕ್ಸಾಮಿನೇಷನ್ ಫಾರ್ ನಾನ್ ಹೆಚ್ಗೆ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ 2 ಪೇಪರ್ ಇತ್ತು, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 2 ಆನ್ಸರ್ ಕೀನ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಪೇಪರ್ 1 ಅಂದರೆ ಜನರಲ್ ನಾಲೆಜ್ ಆನ್ಸರ್ ಕೀನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಉದ್ದೇಶ ಬರೀ ನಿಮಗೆ ರೈಟ್ ಆನ್ಸರ್ ಕೊಡೋದಷ್ಟೇ ಅಲ್ಲ. ಒಂದು ಕ್ವೆಶನ್ ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದರೆ ಕೊಟ್ಟಿರೋ ಆಪ್ಷನಲ್ಲಿ ಏನಕ್ಕೆ ಆ ಆಪ್ಷನ್ ಸರಿ ಇದೆ, ಏನಕ್ಕೆ ಅದು ರಾಂಗ್ ಇದೆ, ಸೊ ಅಷ್ಟು ಮೈನ್ಯೂಟಾಗಿ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ನೋಡ್ತಾ ಹೋಗೋಣ. ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ, ಸೊ ನಿಮ್ಮ ಎಷ್ಟು ನಿಮಗೆ ಬೇಕೋ ಅಷ್ಟು ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ ಮುಂದೆ ನೀವು ಯಾವಾಗಾದರೂ ನೆಕ್ಸ್ಟ್ ಅಟೆಂಪ್ಟಲ್ಲಿ ಕೂಡ FDA ಬರೆಯುವಾಗ ನಿಮಗೆ PYQಸ್ನ ರೆಫರ್ ಮಾಡಬೇಕು ಅಂತಂದರೆ ನೀವು ಬೇರೆ ಬೇರೆ ಬುಕ್ ಹುಡುಕ್ಬೇಕಂತ ಇಲ್ಲ, ಇಲ್ಲೇ A to Z ನಿಮಗೆ ಎಕ್ಸ್ಪ್ಲನೇಷನ್ ಸಿಗಲಿ ಅನ್ನೋ ಒಂದು ಫ್ಯೂಚರಿಸ್ಟಿಕ್ ವೀವ್ ಇಟ್ಕೊಂಡು ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಡೈರೆಕ್ಟ್ಲಿ ನಾವು ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವೆಶನ್. ಲಾ ನಿನಾ is suspected to have caused recent floods in Australia. How is La Nina different from El Nino? ಸೊ ಎಲ್ ನಿನೋ ಲಾ ನಿನಾ ನಾವು ಜೋಗ್ರಫಿಯಲ್ಲಿ ಓದಿರ್ತೀವಿ, ಅದರಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿ ವಿಲ್ ಸಿ ಯಾವ್ದು ಕರೆಕ್ಟ್ ಇದೆ ಅಂತ. ಲಾ ನಿನಾ is characterized by unusually cold ocean temperature in the equatorial Indian Ocean. ಇಲ್ಲಿ ನೀವು ಗಮನ ಕೊಡಬೇಕು. Whereas El Nino is characterized by unusually warm ocean temperature in the equatorial Pacific Ocean ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೆಸಿಫಿಕ್ ಓಷನ್ ಆಗಬೇಕಿತ್ತು, ರೈಟ್? ಇಂಡಿಯನ್ ಓಷನ್ ಇದೆ, ಸೊ ದಿಸ್ ಸ್ಟೇಟ್ಮೆಂಟ್ ಬಿಕಮ್ಸ್ ರಾಂಗ್. ಎಲ್ ನಿನೋ ಹ್ಯಾಸ್ ಅನ್ ಅಡ್ವರ್ಸ್ ಎಫೆಕ್ಟ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್ ಇನ್ ಇಂಡಿಯಾ, ಬಟ್ ಲಾ ನಿನಾ ಹ್ಯಾಸ್ ನೋ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನೋ ಎಫೆಕ್ಟ್ ಅಬ್ಸಲ್ಯೂಟ್ ಇದರಲ್ಲಿ ಇದೇ ರಾಂಗ್ ಆಗುತ್ತೆ. ಹಿಯರ್ ಆಲ್ಸೋ ಎಲ್ ನಿನೋ ಹ್ಯಾಸ್ ಆನ್ ಅಡ್ವರ್ಸ್ ಎಫೆಕ್ಟ್ ಅಂತ ಇದೆ, ಬಟ್ ಇಲ್ಲಿ ಇಟ್ ಡಸಂಟ್ ಹ್ಯಾವ್ ಮಚ್ ಎಫೆಕ್ಟ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್, ಬಟ್ ಲಾ ನಿನಾ ಹ್ಯಾಸ್ ಎಫೆಕ್ಟ್. ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂತಂದರೆ ಇಟ್ ಬ್ರಿಂಗ್ಸ್ ಅಬೋ ಆವ್ರೇಜ್ ರೈನ್ಫಾಲ್ ಟು ಇಂಡಿಯಾ. ಓಕೆ, ಸೊ ಎರಡೂ ತಪ್ಪಾಗಿರೋದ್ರಿಂದ ಥರ್ಡ್ ಆಪ್ಷನ್ ನೈದರ್ 1 ನಾರ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೆಕೆಂಡ್ ಒನ್, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಸ್ ಲೊಕೇಟೆಡ್ ಆಟ್, ಸೊ ಅದು ಹೈದ್ರಾಬಾದಲ್ಲಿದೆ, ತೆಲಂಗಾಣ ಸ್ಟೇಟ್ ಹೈದ್ರಾಬಾದ್ ಇಸ್ ಹೆಡ್ ಕ್ವಾರ್ಟರ್. ಥರ್ಡ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಸೈಕ್ಲೋನ್ಸ್, ಟೈಫೂನ್ಸ್, ಹರಿಕೇನ್ಸ್, ವಿಲ್ಲೀಸ್. ಸೊ ಈ ನೇಮ್ಸ್ ಸೈಕ್ಲೋನ್ಸ್ಗೆ ಬೇರೆ ಬೇರೆ ನೇಮ್ಸ್ ಯಾವ ರೀಜನಲ್ಲಿ ಏನಂತ ಕರೀತಾರೆ ಅನ್ನೋದನ್ನು ಮ್ಯಾಚ್ ಮಾಡಬೇಕಾಗತ್ತೆ. ಸೈಕ್ಲೋನ್ಸ್ ನಮಗೆ ಗೊತ್ತಿದೆ, ಬೇ ಆಫ್ ಬೆಂಗಾಲ್ ಆ್ಯಂಡ್ ಅರೇಬಿಯನ್ ಸಿ, ಬಿಕಾಸ್ ನಾವು ಇಂಡಿಯಾದಲ್ಲಿ ಕೂಡ ಸೈಕ್ಲೋನ್ ಅಂತಲೇ ಹೇಳೋದು. A4 ಎಲ್ಲಿದೆ ಚೆಕ್ ಮಾಡಿ. A4 2 ಆಪ್ಷನಲ್ಲಿದೆ, ಸೊ ಎಲಿಮಿನೇಟ್ ಆಪ್ಷನ್ 1 ಆ್ಯಂಡ್ ಆಪ್ಷನ್ 3 ಹಿಯರ್. ಇವೆರಡರಲ್ಲಿ ಬಿ ಚೆಕ್ ಮಾಡಿ. ಟೈಫೂನ್ಸ್, ಓಕೆ, ಸೊ ಟೈಫೂನ್ಸ್ಗೆ ಒಂದು ಫಿಲಿಪಿಯನ್ ಐಲ್ಯಾಂಡ್ ಇದೆ, ಇನ್ನೊಂದು ಆಪ್ಷನಲ್ಲಿ ನಾರ್ತ್ ಅಮೇರಿಕನ್ ಕೆರಿಬಿಯನ್ ಇದೆ. ಇದು ಗೊತ್ತಿಲ್ಲ ಅಂತಂದರೆ ವಿಲ್ಲೀಸ್ ಇದನ್ನು ಓದಬೇಕಾದ್ರೆ ನಿಮಗೆ ನೆನಪಿರುತ್ತೆ. ಲೈಕ್ ವಿಲ್ಲೀಸ್ ಈಸ್ ಒಂಥರ ಫನ್ನಿ ನೇಮ್ ಇದೆ, ಇದು ಆಸ್ಟ್ರೇಲಿಯಾ ಅಂತ ನಾನು ಹಂಗೆ ನೆನ್ಪಿಟ್ಕೊಂಡಿದ್ದೆ. ಸೊ D3, ಓಕೆ, D3ನ ನೋಡೋದಾದರೆ ನಿಮಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್ ಆಲ್ಸೋ. ಸೊ ಇವೆಲ್ಲ ಫ್ಯಾಕ್ಚುಯಲ್ ಡೇಟಾ ಆಗಿರೋದ್ರಿಂದ ಯು ಹ್ಯಾವ್ ಟು ರಿಮೆಂಬರ್ ಸಮ್ ಡೇಟಾ ಆಲ್ಸೋ. ನೆಕ್ಸ್ಟ್ ಕ್ವಶನ್, ಅದೇ ಕ್ವಶನ್ಸ್ ಕನ್ನಡದಲ್ಲಿ ಕೂಡ ಇದೆ, ನೀವು ಅದನ್ನು ಚೆಕ್ ಮಾಡ್ತಾ ಹೋಗಿ. ನಾನು ಇಂಗ್ಲೀಷ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಈಸಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ. 4ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಇದೆ. ಲಿಸ್ಟ್ 1ಅಲ್ಲಿ ಕೋಲ್ ಮೈನಿಂಗ್ ಸೆಂಟರ್ ಕೊಟ್ಟಿದ್ದಾರೆ, ಲಿಸ್ಟ್ 2ಅಲ್ಲಿ ಸ್ಟೇಟ್ಸ್ ಕೊಟ್ಟಿದ್ದಾರೆ ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ. ಸೊ ರಾಣಿಗಂಜ್ ಎಲ್ಲಿ ಬರುತ್ತೆ? ರಾಣಿಗಂಜ್ ಇಟ್ ಈಸ್ ಇನ್ ವೆಸ್ಟ್ ಬೆಂಗಾಲ್. ಓಕೆ, ಸೊ A2 ಎಲ್ಲಿದೆ ನೋಡ್ಕೊಳ್ಳಿ, 3 ಆಪ್ಷನಲ್ಲಿದೆ. ಸೊ ಫಸ್ಟ್ ಎಲಿಮಿನೇಟ್ ದ ಫಸ್ಟ್ ಆಪ್ಷನ್. ಏನಕ್ಕೆ ಎಲಿಮಿನೇಟ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಸಮ್ಟೈಮ್ಸ್ ಏನಾಗುತ್ತೆ, ಕೆಲವೊಂದು ಗೊತ್ತಿರುತ್ತೆ, ಇವಾಗ 4 ಕೊಟ್ಟಿರೋದ್ರಲ್ಲಿ 2 ಗೊತ್ತಿರುತ್ತೆ, ಇನ್ನೂ 2 ಗೊತ್ತಿರಲ್ಲ. ಆವಾಗ ಎಲಿಮಿನೇಟ್ ಮಾಡಿದರೆ ನಿಮಗೆ ಚೂಸ್ ಮಾಡುವಾಗ ರೀಚಿಂಗ್ ಟು ದ ರೈಟ್ ಆಪ್ಷನ್ ಅದು ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಜರಿಯಾ ಬಂದು ಜಾರ್ಖಂಡಲ್ಲಿದೆ, ಜೆ ನೆನ್ಪಿಟ್ಕೊಳ್ಳಿ, ಜರಿಯಾ ಇಸ್ ಇನ್ ಜಾರ್ಖಂಡ್. B3 ಆಗಬೇಕು, B3 ಎಲ್ಲಿದೆ? ಇವೆರಡು ಆಪ್ಷನಲ್ಲಿದೆ, ಸೊ ಇದು ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ತಟ್ಟಪಾನಿ ಈಸ್ ಇನ್ ಛತ್ತೀಸ್ಗಢ. C4 ಎಲ್ಲಿದೆ? C4 ಇದು 4ನೇ ಆಪ್ಷನಲ್ಲಿ ಮಾತ್ರ ಇದೆ, ಸೊ 4th ಆಪ್ಷನ್ ಬಿಕಮ್ ಕರೆಕ್ಟ್ ಆನ್ಸರ್. ಓಕೆ, ಸೊ 5th ಒನ್, ಇಲ್ಲಿ ಒಂದು ಸ್ವಲ್ಪ ವೆರೈಟೀಸ್ ಆಫ್ ಡ್ಯಾಶ್ದು ಕೊಟ್ಟಿದ್ದಾರೆ, ಯಾವ ವೆರೈಟಿ ಅಂತಲೇ ಕ್ವಶನ್ ಇರೋದು, ನೇಮ್ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಕಾಮನ್ಲಿ ಯೂಸ್ಡ್ ವೆರೈಟೀಸ್ ಆಫ್ ಪ್ಯಾಡಿ ಇನ್ ಇಂಡಿಯಾ. ಓಕೆ, ಭತ್ತಗಳ ವೆರೈಟಿ ಹೆಸರುಗಳು ಇಲ್ಲಿ ಕೊಟ್ಟಿದ್ದಾರೆ.
ಫಿಫ್ತ್ ಕ್ವಶನಲ್ಲಿ. ಸಿಕ್ಸ್ತ್ ಒನ್, ಮ್ಯಾಚ್ ದ ಫಾಲೋಯಿಂಗ್. ಇವೆಲ್ಲ ಹೊಸ ವರ್ಡ್. ಯೂಶಲಿ ಐಸೋಬಾರ್ ಒಂದು ಗೊತ್ತಿರತ್ತೆ ನಮಗೆ, ರೈಟ್? ಬಾರ್ ಅಂತಂದರೆ ಪ್ರೆಷರ್ ಅಂತ, ಉಳ್ಕಿದ್ದೆಲ್ಲ ಅಷ್ಟು ಗೊತ್ತಿರಲ್ಲ. ಸೊ ಲೆಟ್ ಅಸ್ ಸಿ. ಫಸ್ಟ್ ಬಿ ಅಲ್ಲಿ ಐಸೋಬಾರ್ ಅಂತ ಇದೆ, ಈಕ್ವಲ್ ಪ್ರೆಷರ್. ಸೊ ಈಕ್ವಲ್ ಪ್ರೆಷರಲ್ಲಿರೋ ಎಲ್ಲ ಏರಿಯಾಸ್ನ ನೋಡಿದರೆ ದೇ ಆರ್ ಇನ್ ಐಸೋಬಾರ್. ಡ್ರಾ ಮಾಡಿದಾಗ ವಿ ಗೆಟ್ ದ ಐಸೋಬಾರ್. ಸೊ B4 ಆಗಿರಬೇಕು. B4 ಎಲ್ಲಿದೆ ಚೆಕ್ ಮಾಡಿ. B3 ಇದೆ, B3 ಇದೆ, ಎಲ್ಲದರಲ್ಲೂ B4 ಇರೋದು ಒಂದು ಆಪ್ಷನ್ ಮಾತ್ರ. ಸೊ ಫೋರ್ತ್ ಆಪ್ಷನ್ ಬಿಕಮ್ ಕರೆಕ್ಟ್ ಆನ್ಸರ್. ನಿಮ್ಗೆ ಬಾಕಿ ಏನು ಗೊತ್ತಿಲ್ಲ ಅಂದ್ರೂ ಯು ರೀಚ್ಡ್ ಅಟ್ ದ ಕರೆಕ್ಟ್ ಆನ್ಸರ್. ಯು ಗಾಟ್ 1 ಮಾರ್ಕ್ಸ್ ಅಲ್ವಾ? ಹಾಗೆ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಒನ್ ನೋಡೋದಾದರೆ, ವಿ ವಿಲ್ ಸಿ ದ ಬೇ ಆಫ್ ಬೆಂಗಾಲ್ ಎಕ್ಸ್ಪೀರಿಯನ್ಸಸ್ 4 times ಹೈಯರ್ ಫ್ರೀಕ್ವೆನ್ಸಿ ಆಫ್ ಸೈಕ್ಲೋನ್ಸ್ ಕಂಪೇರ್ಡ್ ಟು ಅರೇಬಿಯನ್ ಸಿ ಡ್ಯೂ ಟು. ಏನು ರೀಸನ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ನೋಡೋದಾದರೆ ವಾರ್ಮ್ ಸಿ ಸರ್ಫೇಸ್ ಟೆಂಪ್ರೇಚರ್. ಸರಿಯಾಗಿದೆ ಅಲ್ವಾ? ಬಿಕಾಸ್ ಹೈ ಟೆಂಪ್ರೇಚರ್ ಇರೋದ್ರಿಂದ ಏನಾಗುತ್ತೆ ನಮಗೆ ಅಲ್ಲಿ ಹೀಟ್ ಆ್ಯಂಡ್ ಮಾಯ್ಶ್ಚರ್ ಫಾರ್ಮೇಷನ್ ಆಗಿ ಸೈಕ್ಲೋಜೆನೆಸಿಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಆಪ್ಷನ್ ಸರಿಯಾಗಿದೆ. ಸೆಕೆಂಡ್ ಒನ್, ಇನ್ಫ್ಲೋ ಆಫ್ ಕೋಲ್ಡ್ ವಾಟರ್ ಫ್ರಮ್ ರಿವರ್ಸ್. ನಮಗಿಲ್ಲಿ ಹಾಟ್ ವಾಟರ್ ಬೇಕು, ಕೋಲ್ಡ್ ವಾಟರ್ ಅಲ್ಲ, ರೈಟ್? ವಾರ್ಮ್ ವಾಟರ್ ಬೇಕು. ಸೊ ಇದಕ್ಕೆ ಬಿ ತಪ್ಪಾಗುತ್ತೆ. ಬಿ ಎಲ್ಲಿದೆ ಅದನ್ನು ಎಲಿಮಿನೇಟ್ ಮಾಡಿ. ಆಪ್ಷನ್ ಇಲ್ಲಿದೆ. ವಿ ಆರ್ ಎಲಿಮಿನೇಟಿಂಗ್ ದ ಫೋರ್ತ್ ಆಪ್ಷನ್ ಹಿಯರ್. ಸೊ ಇದರಿಂದ ನಿಮ್ಗೇನು ಗೊತ್ತಾಯಿತು? ಎ ಅಂತೂ ಶ್ಯೂರ್ ಶಾರ್ಟ್ ಕರೆಕ್ಟ್ ಅಂತ ವಿ ಗಾಟ್ ಇಟ್ ಹಿಯರ್, ಬಿಕಾಸ್ ಎಲ್ಲ ಆಪ್ಷನಲ್ಲೂ ಎ ಇದೆ. ನೆಕ್ಸ್ಟ್ ಸಿ, ಮಾಯ್ಶ್ಚರ್ ಲೇಡನ್ ವಿಂಡ್ಸ್. ಕರೆಕ್ಟ್ ಅಲ್ವಾ? ಮಾಯ್ಶ್ಚರ್ ಲೇಡನ್ ವಿಂಡ್ಸ್ ಅಂತಂದರೆ ಫ್ಲೋ ಆಗುವಂಥ ವಿಂಡಲ್ಲಿ ಜಾಸ್ತಿ ಮಾಯ್ಶ್ಚರ್ ಇರುತ್ತೆ, ರೈಟ್? ಸೊ ಮಾಯ್ಶ್ಚರ್ ಇರೋದ್ರಿಂದ ಏನಾಗುತ್ತೆ? ಸೈಕ್ಲೋನ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಸಿ ಕೂಡ ಕರೆಕ್ಟ್ ಆಗಿದೆ. ಡಿ ಅಲ್ಲಿ ಜಿಯೋಗ್ರಫಿಕಲ್ ಶೇಪ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಹೇಗೆ ಅಂತಂದರೆ ಸೆಮಿ ಎನ್ಕ್ಲೋಸ್ಡ್ ಶೇಪ್ ಇದೆ ಅಲ್ವಾ ಬೇ ಆಫ್ ಬೆಂಗಾಲ್ದು, ಕೋಸ್ಟ್ ಲೈನ್ ನೋಡಿದರೆ ನೀವು, ರೈಟ್? ಆ ಓರಿಯೆಂಟೇಷನ್ ಎಲ್ಲ ಏನು ಮಾಡುತ್ತೆ ಅಂತಂದರೆ ಈ ಲೈಕ್ಲಿಹುಡ್ ಆಫ್ ಸೈಕ್ಲೋನ್ ಫಾರ್ಮೇಷನ್ನ ಇಂಟೆನ್ಸಿಫೈ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಸೊ ಜಿಯೋಗ್ರಫಿಕಲ್ ಶೇಪ್ ಆಲ್ಸೋ ಪ್ಲೇಸ್ ಗುಡ್ ರೋಲ್ ಹಿಯರ್. ಕರೆಕ್ಟ್ ಆನ್ಸರ್ ಬಂದು ಸೆವೆಂತಲ್ಲಿ ಎ, ಸಿ, ಡಿ ಸರಿಯಾದ ಉತ್ತರ ಆಗುತ್ತೆ. ಥರ್ಡ್ ಆಪ್ಷನ್. 88ನೇದು ನೀವು ನೋಡೋದಾದರೆ ಇದು ಫ್ಯಾಕ್ಚುಯಲ್ ಡೇಟಾ. ಸೊ ಏನು ಮಾಡಬೇಕು ನೀವು ಅಂತಂದರೆ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪೋರ್ಟ್ಸ್ ಫ್ರಮ್ ನಾರ್ತ್ ಟು ಸೌತ್. ಸೊ ನಾರ್ತಿಂದ ಸೌತ್ವರೆಗೂ ನೀವು ಟ್ರಾವೆಲ್ ಮಾಡಿದರೆ ಕರ್ನಾಟಕ, ನಾರ್ತ್ ಕರ್ನಾಟಕ ಟು ಸೌತ್ ಕರ್ನಾಟಕ, ಸೊ ಕೋಸ್ಟಲ್ ಏರಿಯಾ ಅಲ್ಲಿ ಯು ವಿಲ್ ಗೆಟ್ ದ ರೈಟ್ ಆನ್ಸರ್ ಹಿಯರ್. ಏನಾಗುತ್ತೆ? ಫಸ್ಟ್ ಕಾರವಾರ ಸಿಗುತ್ತೆ, ಆಮೇಲೆ ಅಂಕೋಲ ಸಿಗುತ್ತೆ, ಕುಮಟಾ ಸಿಗುತ್ತೆ, ಆಮೇಲೆ ಭಟ್ಕಳ ಸಿಗುತ್ತೆ. ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ನೈನ್ತ್ ಒನ್, ವಿಚ್ ವೈಲ್ಡ್ ಲೈಫ್ ಸ್ಯಾಂಚುರಿ ಹ್ಯಾಸ್ ರೀಸೆಂಟ್ಲಿ ಬಿಕಮ್ ಅ ನ್ಯಾಚುರಲ್ ಹೋಮ್ ಫಾರ್ ಏಷಿಯಾಟಿಕ್ ಲಯನ್ಸ್ ಥ್ರೂ ಡಿಸ್ಪರ್ಸಲ್. ಓಕೆ, ಸೊ ರೀಸೆಂಟಾಗಿ ಯಾವುದು ಏಷಿಯಾಟಿಕ್ ಲಯನಿಗೆ ನ್ಯಾಚುರಲ್ ಹೋಮ್ ಆಗಿದೆ ಅಂತಂದರೆ ಇಟ್ ಈಸ್ ಭರ್ದಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಫಸ್ಟ್ ಆಪ್ಷನ್ನು. ಏನಿದು ನ್ಯಾಚುರಲ್ ಹೋಮ್, ಏನು ಡಿಸ್ಪರ್ಸಲ್ ಅಂತಂದರೆ ಫಸ್ಟು ಇದು ನಿಮಗೆ ಗೊತ್ತಲ್ವ, ಗಿರ್ ನ್ಯಾಷನಲ್ ಪಾರ್ಕಿಂದ ನ್ಯಾಚುರಲ್ ಆಗಿ ಟೈಗರ್ಸ್ ಎಲ್ಲ ಏಷಿಯಾಟಿಕ್ ಲಯನ್ಸ್ ಎಲ್ಲ ಮೂಮೆಂಟ್ ಮಾಡ್ತಾ ಮಾಡ್ತಾ ಏನು ಮಾಡ್ತಾ ಇದೆ, ಬರ್ದಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ರೀಚ್ ಆಗಿದೆ. ಆ್ಯಂಡ್ ಇವಾಗ ಇಲ್ಲಿ ಅದರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಇಟ್ ಬಿಕೇಮ್ ದೇರ್ ನ್ಯಾಚುರಲ್ ಹೋಮ್ ಥ್ರೂ ಡಿಸ್ಪೋರ್ಸಲ್, ಇಲ್ಲಿಂದ ಇಲ್ಲಿಗೆ ಹೋಗೋದ್ರಿಂದ, ರೈಟ್? ಸೊ ನೈನ್ತ್ಗೆ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೀವು 10th ಕ್ವೆಶನ್ ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ರಿಸರ್ವ್ಸ್ ಇನ್ ಕರ್ನಾಟಕ: ಬಂಡೀಪುರ್, ಅನ್ಶಿ, ಭದ್ರಾ, ಬನ್ನೇರುಘಟ್ಟ, ಕಾಲಿ, ನಾಗರಹೊಳೆ. ಸೊ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿರೋದ್ರಲ್ಲಿ ಬನ್ನೇರುಘಟ್ಟ ಈಸ್ ನಾಟ್ ಇನ್ ದ ಲಿಸ್ಟ್. ಇವೊಂದು ಅದರಲ್ಲಿ ಟೈಗರ್ ಪಾಪ್ಯುಲೇಷನ್ ಇದೆ, ಸಫಾರಿ ಇದೆ, ಎಲ್ಲ ಇದೆ, ಬಟ್ ಅದನ್ನು ಟೈಗರ್ ರಿಸರ್ವ್ ಅಂತ ಇನ್ನು ಘೋಷಣೆ ಮಾಡಿಲ್ಲ. ಸೊ ಡಿನ ತೆಗೆದುಹಾಕಿದ್ರೆ ನೀವು ಆಪ್ಷನ್ನಿಂದ, ಸೊ ಏನು ಉಳಿಯುತ್ತೆ ನಿಮಗೆ? ಉಳಿಯೋದು ಒಂದೇ ಆಪ್ಷನ್, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಆ್ಯಂಡ್ ಇನ್ನೊಂದು ನೀವು ಗಮನಿಸ್ಬೋದು, ಇವಾಗ ಅನ್ಶಿನ ಇಟ್ ಈಸ್ ಮರ್ಜ್ ವಿತ್ ಕಾಲಿ, ಇವಾಗ ಅದು ಕಾಲಿ ಅಂಡರಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ 11th ಕ್ವೆಶನ್, ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಟ್ರಿಬ್ಯುನಲ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಫಸ್ಟ್ ಸ್ಟೇಟ್ಮೆಂಟ್, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರಿಬ್ಯುನಲ್ಸ್. ಓಕೆ, ಸೊ ಇಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರಿಬ್ಯುನಲ್ಸ್ ಬಗ್ಗೆ ಹೇಳಿದೆ ಅಂತಂದರೆ, ನೆಕ್ಸ್ಟ್ ಪಾರ್ಲಿಮೆಂಟ್ ಏನಕ್ಕೆ ಟ್ರಿಬ್ಯುನಲ್ ಇದನ್ನು ಪಾಸ್ ಮಾಡಬೇಕು, ರೈಟ್? ಸೊ ದಿಸ್ ಆರ್ ಕಾಂಟ್ರಡಿಕ್ಟರಿ. ಎನಿವೇ ಫಸ್ಟ್ ಆಪ್ಷನ್ ಇಲ್ಲಿ, ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗಿದೆ. ಓಕೆ, ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಟ್ರಿಬ್ಯುನಲ್ಸ್ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರಲಿಲ್ಲ. ಸೊ ಎನ ನೀವು ರಿಮೂವ್ ಮಾಡಬೇಕು ಹಿಯರ್. ಫಸ್ಟ್ ಆಪ್ಷನ್ ರಿಮೂವ್ ಆಗುತ್ತೆ, ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್, ಟ್ರಿಬ್ಯುನಲ್ಸ್ ಆರ್ ಮೆನ್ಷನ್ಡ್ ಇನ್ ಪಾರ್ಟ್ 14A ಕರೆಕ್ಟ್ ಆಗಿದೆ, ಆ್ಯಂಡ್ ಆರ್ಟಿಕಲ್ಸ್ ಕೊಟ್ಟಿರೋದು ಕೂಡ ಕರೆಕ್ಟ್ ಆಗಿದೆ. ಬಿ, ಸಿ, ಡಿ ಆಲ್ ಆರ್ ಕರೆಕ್ಟ್ ಹಿಯರ್. ಸೊ ಎಲ್ಲಿದೆ ಆಪ್ಷನ್ನು? ಸೆಕೆಂಡ್ ಆಪ್ಷನ್ ಕರೆಕ್ಟ್ ಹಿಯರ್. ಓಕೆ,
ನೆಕ್ಸ್ಟ್ 12th ಕ್ವೆಶನ್ ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಕಮಿಷನ್ಸ್ ಕೊಟ್ಟು ಅದರ ಕರೆಂಟ್ ಚೇರ್ಪರ್ಸನ್ಸ್ ಕೊಟ್ಟಿದ್ದಾರೆ ಡಿಸೆಂಬರ್ 2025 ಅಲ್ಲಿವರೆಗೂ. ಸೊ ನೀತಿ ಆಯೋಗ್ಗೆ ನರೇಂದ್ರ ಮೋದಿ, ಬಿಕಾಸ್ ಎಕ್ಸ್ ಆಫಿಷಿಯೋ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ದ ಚೇರ್ಪರ್ಸನ್ ಆಫ್ ನೀತಿ ಆಯೋಗ್ ಅಲ್ವಾ. ಸೊ ಇದು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಜ್ಞಾನೇಶ್ ಕುಮಾರ್ ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಾಕ್ಟರ್ ವಿ ಅನಂತ ನಾಗೇಶ್ವರಂ ಅಂತ ಕೊಟ್ಟಿದ್ದಾರೆ. ಸೊ ಇವ್ರು ಏನಾಗಿದ್ದಾರೆ ಇವಾಗ ಅಂತಂದರೆ ಚೀಫ್ ಎಕನಾಮಿಕ್ ಅಡ್ವೈಸರ್, ನಾಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಚೇರ್ಮನ್, ರೈಟ್. ಸೊ ಇರೋದು ಯಾರು ಅಂತಂದರೆ ಇವಾಗ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅಂತ, ಅದಕ್ಕೆ ಸಿ ತಪ್ಪಾಗುತ್ತೆ ಇಲ್ಲಿ. ಸೊ ಡಿ ನೋಡಿದರೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಜಸ್ಟಿಸ್ ಡಾಕ್ಟರ್ SR ನಾಯಕ್ ಅಂತ ಕೊಟ್ಟಿದ್ದಾರೆ. ಇವರು ಫಾರ್ಮರ್ ಇದ್ರು, ಮುಂಚೆ ಫಾರ್ಮರ್ ಚೇರ್ಮನ್, ನಾಟ್ ಕರೆಂಟ್ ಚೇರ್ಮನ್. ಇವಾಗ ಕರೆಂಟ್ ಇರೋದು ಜಸ್ಟಿಸ್ L ನಾರಾಯಣ ಸ್ವಾಮಿ. ಓಕೆ, ಡಿ ಕೂಡ ತಪ್ಪು. ಸೊ A and B ಓನ್ಲಿ ಇರೋದು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 13ನೇ ಕ್ವಶನ್ ನೋಡೋದಾದರೆ ಡಿಫ್ರೆಂಟ್ ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ಸ್ ಕೊಟ್ಟಿದ್ದಾರೆ ಹೆಸರು, ಯಾವ್ಯಾವ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ಕರೆಕ್ಟಾಗಿ ಆನ್ಸರ್ ನೋಡಿದರೆ ನಾವು ಸೆಕೆಂಡ್ ಆಪ್ಷನ್ B and D ಆರ್ ಕರೆಕ್ಟ್ ಹಿಯರ್. ಕಾವೇರಿ ವಾಟರ್ ಡಿಸ್ಪ್ಯೂಟ್ಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಇದು ಕರೆಕ್ಟ್ ಆಗಿದೆ. ಪಾಂಡಿಚೇರಿ ಅಂತ ಕೂಡ ಕರಿತೀವಿ. ಡಿ ನೋಡಿದ್ರೆ ಮಹದಾಯಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ಗೆ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಏನಕ್ಕೆ ಎ ರಾಂಗ್ ಅಂದರೆ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲಲ್ಲಿ ಕರ್ನಾಟಕ, ಕೇರಳ, ಕರ್ನಾಟಕ, ತೆಲಂಗಾಣ ಇದೆ, ತಮಿಳುನಾಡು ಇದೆಯಾ? ಕರ್ನಾಟಕ, ತೆಲಂಗಾಣ ಇದೆ, ತಮಿಳುನಾಡು ಇದೆಯಾ? ನೋ, ಅದ್ರ ಬದಲು ಏನಿದೆ, ಮಹಾರಾಷ್ಟ್ರ ಇದೆ, ರೈಟ್. ಸೊ ಹಾಗೆಯೇ ಇಲ್ಲಿ ಸಿ ನೋಡೋದಾದರೆ ಗೋದಾವರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಅಂತ ಇದೆ, ಇದೆಯಾ ಗೋವಾ? ಅದ್ರ ಬದಲು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಓಕೆ ಇವೆರಡು ಇದೆ. ಸಿ ಆ್ಯಂಡ್ ಎ ತಪ್ಪಾಗಿದೆ. ಓಕೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 14th one, on July 4, 2024, which of the following country joined SCO, Shanghai Cooperation Organization as permanent member ಅಂತಂದರೆ ಸೆಕೆಂಡ್ ಆಪ್ಷನ್ ಬೆಲಾರಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೀವು ನೋಡೋದಾದರೆ 15th ಕ್ವೆಶನ್ಗೆ ಇಲ್ಲಿ ಡಿಫ್ರೆಂಟ್ ಕಮಿಟೀಸ್ ಆಮೇಲೆ ಆ್ಯಕ್ಟ್ಸ್ ಪಾಸ್ ಆಗಿರೋವಂಥದ್ದನ್ನು ಕೊಟ್ಟಿದ್ದಾರೆ. ಕ್ರೊನಾಲಾಜಿಕಲ್ ಆರ್ಡರ್ ಅಂತ ಕೇಳ್ತಿದ್ದಾರೆ, ಅಂದರೆ ಯಾವುದು ಮುಂಚೆ ಬಂತು ಅದು ಫಸ್ಟ್ ಬರುತ್ತೆ, ಯಾವ್ದು ನೆಕ್ಸ್ಟ್ ಬಂತು ಅದು ನೆಕ್ಸ್ಟ್ ಬರುತ್ತೆ, ಹಾಗೆ ಆರ್ಡರ್ ವೈಸ್ ನೀವು ಅರೇಂಜ್ ಮಾಡಬೇಕು. ಸೊ ಇಲ್ಲಿ GVK ರಾವ್ ಕಮಿಟಿ ಬಂದಿದ್ದು ಯಾವಾಗ ಅಂತಂದರೆ 1985. ಓಕೆ, ಅಶೋಕ್ ಮೆಹ್ತಾ ಕಮಿಟಿ ಬಂದಿದ್ದು 1977. ಈ ಪೆಸಾ, ನಾವು ಶಾರ್ಟ್ ಫಾರ್ಮಲ್ಲಿ ಪೆಸಾ ಅಂತ ಏನು ಕರಿತೀವಿ, ಪ್ರೊವಿಷನ್ ಆಫ್ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾ ಆ್ಯಕ್ಟ್, ಇದು ಬಂದಿದ್ದು 1996ಅಲ್ಲಿ. ಆ್ಯಂಡ್ ಲಾಸ್ಟ್ ಒನ್ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದಿದ್ದು 1992ಅಲ್ಲಿ. ಸೊ ನೀವು ಇವಾಗ ಇಯರ್ ಗೊತ್ತಿದೆ, ಅರೇಂಜ್ ಮಾಡಬೇಕಷ್ಟೇ. ಅರೇಂಜ್ ಮಾಡಿದಾಗ ನಮಗೆ ಸೆಕೆಂಡ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. 15ನೇ ಕ್ವಶನು, ದ ಗೌರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಇನಿಷಿಯೇಟೆಡ್ ಸ್ಟೆಪ್ಸ್ ಟು ಅಕ್ವೈರ್ ವಿಚ್ ಐಲ್ಯಾಂಡ್ ಇನ್ ಲಕ್ಷದ್ವೀಪ್ ಆರ್ಕಿಪೆಲಾಗೋ ಫಾರ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಪರ್ಪಸ್. ಯಾವುದು ಅಂತಂದರೆ ಮಿನಿಕಾಯ್ ಐಲ್ಯಾಂಡ್. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 17th one, which of the following statements with regard to ICC Women's World Cup is correct ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಇಂಡಿಯಾ ಹ್ಯಾಸ್ ರೀಚ್ಡ್ ಫೈನಲ್ 3 times. ಇದು ಸರಿಯಾಗಿದೆ. ಯಾವಾಗ ಅಂತಂದರೆ 1978 ಒಂದು, 2005 ಒಂದು, 2017 ಒಂದು. ಅದೇ ಬಿ ನೋಡೋದಾದರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಆ್ಯಂಡ್ ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಡಿಯಾ ಆರ್ ದ ಕಂಟ್ರೀಸ್ ವಿಚ್ ಹ್ಯಾವ್ ವಾನ್ ಒನ್ ಡೇ ICC ವುಮೆನ್ ಕಪ್ ಟಿಲ್ ನೌ. ಹೌದು, ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಸಿ ನೋಡೋದಾದರೆ ಇನ್ 2025 ಫೈನಲ್ ಮ್ಯಾಚ್ ಆಫ್ ICC ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ವಾಸ್ ಹೆಲ್ಡ್ ಇನ್ ಇಂಡಿಯಾ, ಕರೆಕ್ಟ್ ಆಗಿದೆ. ಆ್ಯಂಡ್ ಆಸ್ಟ್ರೇಲಿಯಾ ವಾಸ್ ಡಿಫೀಟೆಡ್ ಬೈ ಇಂಡಿಯಾ. ಆಸ್ಟ್ರೇಲಿಯಾ ಡಿಫೀಟ್ ಆಗಿತ್ತು ಯಾವಾಗ, ಸೆಮಿಫೈನಲ್ಸಲ್ಲಿ. ಇಲ್ಲಿ ಫೈನಲ್ ಮ್ಯಾಚ್ ಅಂತ ಕೊಟ್ಟಿರೋದ್ರಿಂದ ಸೌತ್ ಆಫ್ರಿಕಾ ಆಗಬೇಕಿತ್ತು ಇಲ್ಲಿ, ಓಕೆ, ನಾಟ್ ಆಸ್ಟ್ರೇಲಿಯಾ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಡಿ, ಆಸ್ಟ್ರೇಲಿಯಾಸ್ ಕಂಟ್ರಿ ವಿಚ್ ಹ್ಯಾಸ್ ಒನ್ ICC ವರ್ಲ್ಡ್ಸ್ ವುಮೆನ್ ಕಪ್ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್, ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ A, B, D ಎಲ್ಲಿದೆ ಚೆಕ್ ಮಾಡಿ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ ನಾವು 18ನೇ ಕ್ವಶನ್ ನೋಡೋದಾದರೆ ಶಾಂತಿ ಬಿಲ್ 2025 ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಸ್ ನಾವು ನೋಡೋಣ. ಇಟ್ ಎನೇಬಲ್ಸ್ ಲಿಮಿಟೆಡ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ನ್ಯೂಕ್ಲಿಯರ್ ಸೆಕ್ಟರ್ ಅಂಡರ್ ರೆಗ್ಯುಲೇಟರಿ ಓವರ್ಸೈಟ್ ಅಂತ ಇದೆ, ಕರೆಕ್ಟ್. ಓಕೆ, ನೆಕ್ಸ್ಟ್, ದ ಫುಲ್ ಫಾರ್ಮ್ ಆಫ್ ಶಾಂತಿ ಈಸ್ ಸಸ್ಟೈನಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೋಡಿದ ತಕ್ಷಣ ಪಟ್ ಅಂತ ಕರೆಕ್ಟ್ ಅಂತ ಕರೆಕ್ಟ್ ಹಾಕಿರ್ತೀವಿ, ಬಟ್ ಇಟ್ ಈಸ್ ರಾಂಗ್. ಅಡ್ಮಿನಿಸ್ಟ್ರೇಷನ್ ಅಲ್ಲ, ಇಲ್ಲಿ ಅಡ್ವಾನ್ಸ್ಮೆಂಟ್ ಆಗಬೇಕು. ಸೊ ಬಿ ತಪ್ಪಾಗಿದೆ. ಸೊ ಬಿ ಇರೋ ಆಪ್ಷನ್ಸ್ ಎಲ್ಲ ತೆಗೆದು ಹಾಕ್ಬಿಡಿ, ರೈಟ್. ಎ ಅಂತೂ ಕರೆಕ್ಟ್ ಅಂತ ಗೊತ್ತು. ಸಿ ನೋಡಿದರೆ ಇಟ್ ಸಪೋರ್ಟ್ಸ್ ಇಂಡಿಯಾಸ್ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಆ್ಯಂಡ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಆಫ್ ಅಚೀವಿಂಗ್ 100 GW ನ್ಯೂಕ್ಲಿಯರ್ ಎನರ್ಜಿ ಕೆಪಾಸಿಟಿ ಬೈ
2047 ಕರೆಕ್ಟ್ ಆಗಿದೆ. ಸೊ ಸಿ ಕರೆಕ್ಟ್ ಆಗಿದೆ, ಎ ಆ್ಯಂಡ್ ಸಿ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 19th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂದರೆ ತಪ್ಪಾಗಿರೋದು ನೋಡಬೇಕು. ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಎವ್ರಿ ಇಯರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ಸ್ ದಿಸ್ ಎಕ್ಸಸೈಸ್. ಎವ್ರಿ ಇಯರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುತ್ತಾ? ನೋ, ರೈಟ್. ಸೊ ಇದು ತಪ್ಪಾಗಿದೆ. ಸೊ ಇದು ನಾವು ಸೆಲೆಕ್ಟ್ ಮಾಡಬೇಕು. ನೇಮ್ಸ್ ಆಫ್ ನ್ಯೂ ವೋಟರ್ಸ್ ಹೂ ಆರ್ ಏಜ್ಡ್ 18+ ಆರ್ ಬಿನ್ ಇನ್ಕ್ಲೂಡೆಡ್ ಇನ್ ವೋಟರ್ಸ್ ಲಿಸ್ಟ್. ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಇದು ತಪ್ಪಾಗಿದೆ. ಸೊ ಸಿ, ಇಟ್ ಆಲ್ಸೋ ಇಂಟೆಂಡ್ಸ್ ಟು ರಿಮೂವ್ ನೇಮ್ಸ್ ಆಫ್ ಇಲಿಗಲ್ ಫಾರಿನ್ ಇಮಿಗ್ರೆಂಟ್ಸ್. ಸೊ SIR ಅಲ್ಲಿ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಲ್ವಾ, EC ಅವರು. ಸೊ ದಿಸ್ ಒನ್ ಇಸ್ ಕರೆಕ್ಟ್ ಹಿಯರ್. ಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ಯಾನ್ ಕಂಡಕ್ಟ್ SIR ಎಕ್ಸೈಸ್ ಇಫ್ ಕನ್ಸರ್ನ್ ಸ್ಟೇಟ್ ಗಿವ್ ಪರ್ಮಿಷನ್. ಈ ಥರ ಎಲ್ಲೂ ಇಲ್ಲ. ಓಕೆ, ಇಲ್ಲಿ ಯಾವುದು ತಪ್ಪಾಗಿರೋದನ್ನು ಹುಡುಕ್ಬೇಕಂದ್ರೆ ಎ ಆ್ಯಂಡ್ ಡಿ. ಎಲ್ಲಿದೆ ಆನ್ಸರ್? ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಓಕೆ, 20th ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಫಿಲ್ಮ್ ಫೇರ್ ಅವಾರ್ಡ್ಸ್ನ ವಿನ್ನರ್, ಯಾವ ಫಿಲಮ್ಗೆ ಯಾರು ವಿನ್ನರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನಮಗೆ ಯೂಶ್ವಲಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರು 12th ಫೇಲ್ ಮೂವಿ ನೋಡಿರ್ತೀರ ಇಷ್ಟಪಟ್ಟು. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ವಿಕ್ರಾಂತ್ ಮ್ಯಾಸೆ ಬಂದು 12th ಫೇಲಲ್ಲಿ. B2 ಎಲ್ಲಿದೆ ಚೆಕ್ ಮಾಡಿ. B2 2 ಆಪ್ಷನಲ್ಲಿದೆ. ಸೊ ಇವೆರಡನ್ನ ಎಲಿಮಿನೇಟ್ ಮಾಡಿ. ಆಮೇಲೆ ಜವಾನ್ ಕೂಡ ಕೇಳಿರ್ತೀರ ಯೂಶ್ವಲಿ, ಶಾರುಖ್ ಖಾನ್ ಜವಾನ್. C3 ಎಲ್ಲಿದೆ ಚೆಕ್ ಮಾಡಿ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 21ನೇ ಕ್ವಶನ್ ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಪೋಯಮ್ ಅದನ್ನು ಬರೆದಿರೋಂಥ ಪೋಯೆಟ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಯಾವುದು ಮ್ಯಾಚ್ ಆಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಒಂದೇ ಕರ್ನಾಟಕ ಒಂದೇ ಬರೆದವರು ಕುವೆಂಪು ಅಂತ ಕೊಟ್ಟಿದ್ದಾರೆ, ಬಟ್ ಇದು ದ.ರಾ ಬೇಂದ್ರೆ. ಸೊ ಇದು ತಪ್ಪಾಗುತ್ತೆ. ರಕ್ಷಿಸು ಕರ್ನಾಟಕ ದೇವಿ ಇದು ಬರೆದಿರೋದು ಶಾಂತ ಕವಿ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಆಯ್ಕೆ ಆಗಿರುತ್ತೆ. ಸೊ ಸರಿಯಾದ ಮ್ಯಾಚಿಂಗ್ ಆಗಿದೆ. ನೆಕ್ಸ್ಟ್ ಸಿ ನೋಡೋದಾದ್ರೆ ಏರಿಸು ಹಾರಿಸು ಕನ್ನಡದ ಬಾವುಟ, ತಿ ನಾಮ್ ಶ್ರೀ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಜನ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ರು ಇದನ್ನ, ತಿ ನಾಮ್ ಶ್ರೀ. ಬಟ್ ನನಗನ್ಸುತ್ತೆ, ನಾನು ಸ್ವಲ್ಪ ಓದಿ ನೋಡಿದಾಗ ಇಬ್ಬರು ಇದ್ದಾರೆ ಅಲ್ಲಿ, ತಿ ನಾಮ್ ಶ್ರೀ ಮತ್ತು BM ಶ್ರೀ. ಓಕೆ, ತಿ ನಾಮ್ ಶ್ರೀ ಮತ್ತು BM ಶ್ರೀ. ತಿ ನಾಮ್ ಶ್ರೀ ಅವ್ರ ಫುಲ್ ಹೆಸರೇನು? ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ, ರೈಟ್. ಅದಕ್ಕೆ ತಿ ನಾಮ್ ಶ್ರೀ ಅಂತ. ಇನ್ನೊಬ್ಬರು BM ಶ್ರೀ, ಬೆಳ್ಳೂರು ಮೈಲಾರಯ್ಯ ಮತ್ತು ಶ್ರೀಕಂಠಯ್ಯ, ಆ ಥರ ಎರಡಿದೆ. ಇದನ್ನು ಬರೆದವರು BM ಶ್ರೀ, ನಾಟ್ TM ಶ್ರೀ. ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು, ಹುಯಿಲ್ಗೋಳ್ ನಾರಾಯಣರಾವ್, ಇದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಆನ್ಸರ್ ಬಂದು ಏನಾಗಬೇಕಿತ್ತು ನಿಮಗೆ? B and D ಆಗಬೇಕಿತ್ತು. B and D ಯಾವುದೇ ಆಪ್ಷನಲ್ಲಿಲ್ಲ. ಐ ಥಿಂಕ್ ಯು ಕ್ಯಾನ್ ರೇಸ್ ಫಾರ್ ಗ್ರೇಸ್ ಮಾರ್ಕ್ಸ್ ಹಿಯರ್ ಅಂತ ನನಗೆ ಅನಿಸುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯು ಕ್ಯಾನ್ ಗೋ ಫಾರ್ ಆಬ್ಜೆಕ್ಷನ್ ಫೈಲಿಂಗ್ ಹಿಯರ್. ನೆಕ್ಸ್ಟ್ 22ನೇದು, ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ರಿಗಾರ್ಡಿಂಗ್ ಆರ್ಮ್ಡ್ ರೆಬಿಲಿಯನ್ಸ್ ಇನ್ ಕರ್ನಾಟಕ ಇನ್ ಕ್ರೊನಾಲಜಿಕಲ್ ಆರ್ಡರ್. ಕ್ರೊನಾಲಜಿ ಅಂತಂದರೆ ಯಾವುದಾದ್ಮೇಲೆ ಯಾವುದು ಅಂತ. ಸೊ ರಿವೋಲ್ಟ್ ಆಫ್ ವೆಂಕಟಾದ್ರಿ ನಾರಾಯಣ ಆಫ್ ಈಗೂರ್, ನಗರ ರಿವೋಲ್ಟ್ ಆಫ್ ಬುದಿ ಬಸಪ್ಪ, ರಾಣಿ ಚೆನ್ನಮ್ಮಾಸ್ ರಿವೋಲ್ಟ್ ಆಫ್ ಕಿತ್ತೂರ್, ಕೊಪ್ಪಳ ವೀರಪ್ಪಾಸ್ ರಿವೋಲ್ಟ್. ಇದರಲ್ಲಿ ಯಾವಾಗ ಆಯಿತು ಅಂದರೆ ಈ ರಿವೋಲ್ಟ್ ಆಫ್ ವೆಂಕಟಾದ್ರಿ ನಾಯಕ್ ಆಗಿದ್ದು 1803ಅಲ್ಲಿ, ಬೂದಿ ಬಸಪ್ಪ ಅವ್ರದ್ದು 1830 to 34 ರೇಂಜಲ್ಲಿ, ರಾಣಿ ಚೆನ್ನಮ್ಮ ಅವ್ರದ್ದು 1824ಅಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ರಾಣಿ ಚೆನ್ನಮ್ಮ ಬಗ್ಗೆ ಏನಾದರೂ ಬರುತ್ತೆ ಅಂತ, ಬಿಕಾಸ್ 200th ಆ್ಯನಿವರ್ಸರಿ ರೀಸೆಂಟಾಗಿ ಆಯ್ತಲ್ವ. ಸೊ ಒಂದು ಕ್ವಶನ್ ಇರುತ್ತೆ ಅಂತ ಗೆಸ್ ಆಗಿತ್ತು, ಬಂದಿದೆ. ನೆಕ್ಸ್ಟ್ ಡಿ ಅಲ್ಲಿ ಕೊಪ್ಪಳ ವೀರಪ್ಪ ರಿವೋಲ್ಟ್ 1819. ಇದನ್ನು ನೀವು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಮಾಡೋದಾದರೆ ಫಸ್ಟ್ ಆಪ್ಷನ್ ADCB ಕರೆಕ್ಟ್ ಆಗುತ್ತೆ. 23ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕಾಸಸ್ ಆಫ್ ಕರ್ನಾಟಿಕ್ ವಾರ್ಸ್. ಓಕೆ, ಫಸ್ಟ್ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ ವಾಸ್ ಅ ಕಾಸ್ ಆಫ್ ಫಸ್ಟ್ ಕರ್ನಾಟಿಕ್ ವಾರ್ ಅಂತ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಒನ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ನಾಜಿರ್ ಜಂಗ್ ಆ್ಯಂಡ್ ಮುಜಫರ್ ಜಂಗ್ ಫಾರ್ ಹೈದರಾಬಾದ್ ಥ್ರೋನ್ ವಾಸ್ ಕಾಸ್ ಆಫ್ ಸೆಕೆಂಡ್ ಕರ್ನಾಟಿಕ್ ವಾರ್ ಅಂತ ಇದೆ. ಅಗೇನ್ ಇಲ್ಲಿ ಕೂಡ ಡಿಫೀಟ್ ಆಫ್ ಅನ್ವರುದ್ದೀನ್ ಬೈ ಡೂಪ್ಲೆಕ್ಸ್ ಇನ್ ದ ಬ್ಯಾಟಲ್ ಆಫ್ ಅಡ್ಯಾರ್ ವಾಸ್ ಕಾಸ್ ಫಾರ್ ಸೆಕೆಂಡ್ ಕರ್ನಾಟಿಕ್ ವಾರ್ ಅಂತ ಇದೆ. ನಮಗೆ ಗೊತ್ತಿದೆ ಬಿ ಸರಿಯಾಗುತ್ತೆ, ಇಲ್ಲಿ ಡಿ ತಪ್ಪಾಗುತ್ತೆ. ಏನಕ್ಕೆ ಅಂತಂದರೆ ಬಿ ಯಲ್ಲಿ ನಿಮಗೆ ಗೊತ್ತಿದೆ ಈ ಹೈದರಾಬಾದ್ ನಿಜಾಮ್ ಯಾರು ನಿಜಾಮುಲ್ ಮುಲ್ಕ್ ತೀರ್ ಹೋಗ್ತಾರೆ. ಆಫ್ಟರ್ ಹಿಸ್ ಡೆತ್ತಲ್ಲಿ ಪವರ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆವಾಗ ನಾಸಿರ್ ಜಂಗ್ ಮತ್ತು ಮುಜಫರ್ ಜಂಗ್ ಮಧ್ಯೆ ಯಾರು ನೆಕ್ಸ್ಟು ಥ್ರೋನ್ನ ತೊಗೊಬೇಕು, ಯಾರಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಅವಾಗ ಏನಾಗುತ್ತೆ, ಈ ನಾಸಿರ್ ಜಂಗ್ಗೆ ಬ್ರಿಟಿಷ್ ಅವ್ರು ಸಪೋರ್ಟ್ ಮಾಡ್ತಾರೆ, ಮುಜಫರ್ ಜಂಗ್ ಅವ್ರಿಗೆ ಏನು ಮಾಡ್ತಾರೆ, ಫ್ರೆಂಚ್ ಎಸ್ಪೆಷಲಿ ಡೂಪ್ಲೆಕ್ಸ್. ಸೊ ಇವ್ರ ಸಪೋರ್ಟ್ ಇವ್ರಿಗೆ ಬರುತ್ತೆ, ರೈಟ್. ಇಷ್ಟೆಲ್ಲ ನಮಗೆ ಗೊತ್ತಿದೆ. ಸೊ ಇಲ್ಲಿ ಏನು ನಡೆಯುತ್ತೆ ಅಂತಂದರೆ
ಡಿಫೀಟ್ ಆಫ್ ಅನ್ವರುದ್ದೀನ್ ಬೈ ಡೂಪ್ಲೆಕ್ಸ್ ಇದೆಲ್ಲ ಕರೆಕ್ಟ್ ಇದೆ. ಬಟ್ ಇಲ್ಲಿ ನೋಡಿ ಬ್ಯಾಟಲ್ ಆಫ್ ಅಡ್ಯಾರ್ ಅಂತ ಇದೆ, ಅಡ್ಯಾರ್ ಅಲ್ಲ ಅದು. ಓಕೆ, ಬ್ಯಾಟಲ್ ಆಫ್ ಅಡ್ಯಾರ್ ಆಗಿದ್ದು ಫಸ್ಟ್ ಕರ್ನಾಟಿಕ್ ವಾರ್ ಟೈಮಲ್ಲಿ 1746 ರೈಟ್. ಸೊ ನಮಗೆ ಇನ್ನೊಂದು ಫ್ಯಾಕ್ಟ್ ನೆನ್ಪಿಟ್ಕೊಳ್ಳಿ, ಬ್ಯಾಟಲ್ ಆಫ್ ಅಡ್ಯಾರ್ಗೆ ನಾವು ಬ್ಯಾಟಲ್ ಆಫ್ ಸೆಂಟ್ ಥಾಮ್ ಅಂತಲೂ ಕರಿತೀವಿ. ಇಲ್ಲಿ ಏನಾಗಬೇಕಿತ್ತು ಅಂತಂದರೆ ಅಡ್ಯಾರ್ ಬದಲು ಅಂಬೂರ್ ಅಂತ ಆಗಬೇಕಿತ್ತು, ಅದು 1749 ನಡೆದಿದ್ದು. ಸೊ ದ್ಯಾಟ್ ಲೆಡ್ ಟು ಸೆಕೆಂಡ್ ಕರ್ನಾಟಿಕ್ ವಾರ್. ಸೊ ಇಲ್ಲಿ ಅಡ್ಯಾರ್ ಅನ್ನೋದು ರಾಂಗ್ ಆಗಿದೆ. ಡಿ ನೋಡೋದಾದ್ರೆ 7 years ವಾರ್ ವಾಸ್ ದ ಕಾಸ್ ಆಫ್ ಥರ್ಡ್ ಕರ್ನಾಟಿಕ್ ವಾರ್, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಎ ಬಿ ಡಿ ಎಲ್ಲಿದೆ ಚೆಕ್ ಮಾಡಿ, ಎ ಬಿ ಡಿ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ, ಹೋಪ್ ಅರ್ಥ ಆಗ್ತಾ ಇದೆ ಎಕ್ಸ್ಪ್ಲನೇಷನ್ ಅಂತ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. 24th one, consider the following statements regarding the cave temples of Badami. First statement says the first cave is a Shiva cave. ಕರೆಕ್ಟ್ ಇದೆ ರೈಟ್, ಅಲ್ಲಿ ಡ್ಯಾನ್ಸಿಂಗ್ ಶಿವ ನಟರಾಜ ನೀವು ನೋಡ್ಬೋದು, ಶಿವ ಕೇವ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಕೇವ್ ಇಸ್ ವೈಷ್ಣವೈಟ್ ಕೇವ್, ಇದು ಕೂಡ ಸರಿಯಾಗಿದೆ. ಇಲ್ಲಿ ವಿಷ್ಣುನ ತ್ರಿವಿಕ್ರಮ ರೂಪದಲ್ಲಿ ನೀವು ನೋಡ್ಬೋದು. ಥರ್ಡ್ ಕೇವ್ ಇಸ್ ಶಿವ ಕೇವ್ ಅಂತ ಇದೆ, ದಿಸ್ ಈಸ್ ರಾಂಗ್, ಇದು ಕೂಡ ವೈಷ್ಣವ ಕೇವೆ. ಇದರಲ್ಲಿ ಏನಾಗಿದೆ ಅಂತಂದರೆ ವಿಷ್ಣು ಒಂದು ಸರ್ಪೆಂಟ್ ಮೇಲೆ ಈ ಥರ ಕೂತಿರುವಂತಹ ಒಂದು ಇಮೇಜ್ನ ನೀವು ನೋಡ್ಬೋದು. ಸೊ ಇಟ್ ಬಿಲಾಂಗ್ಸ್ ಟು ವೈಷ್ಣವ ಕೇವ್ ಓನ್ಲಿ. ಡಿ ಬಂದು ಫೋರ್ತ್ ಕೇವ್ ಇಸ್ ಜೈನ ಕೇವ್, ಇದು ಕೂಡ ಕರೆಕ್ಟ್ ಆಗಿದೆ. ಇದು ಸಿ ತಪ್ಪಾಗಿರೋದ್ರಿಂದ ಎ ಬಿ ಡಿ ಎಲ್ಲಿದೆ. ಓಕೆ ಫೈನ್, ಇಲ್ಲಿ 1 only 2 only ಹಿಂಗೆ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್, ಓನ್ಲಿ 3 ಆರ್ ಕರೆಕ್ಟ್ ಆಗುತ್ತೆ. 25ರಿಂದ ಅಮಂಗ್ ದ ಫಾಲೋಯಿಂಗ್ ಮಾನ್ಯುಮೆಂಟ್ಸ್ ವಿಚ್ ಇಸ್ ನಾಟ್ ಬಿಲ್ಟ್ ಬೈ ಇಬ್ರಾಹಿಂ ಆದಿಲ್ ಶಾ 2 ಅಂತಂದರೆ ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಆಪ್ಷನ್. ಜಮಿ ಮಸ್ಜಿದ್ ಅಟ್ ವಿಜಯಪುರ ಇದನ್ನು ಆದಿಲ್ ಶಾ 1 ಅವರು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ನಾಟ್ 2. ಬಾಕಿ ಎಲ್ಲ ಆದಿಲ್ ಶಾ 2. 26ನೇದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಏನ್ಷಿಯಂಟ್ ಸ್ಕ್ರಿಪ್ಟ್ಸ್ ಆಫ್ ಇಂಡಿಯಾ. ಸೊ ಬ್ರಾಹ್ಮಿ ವಾಸ್ ರಿಟರ್ನ್ ಫ್ರಮ್ ಲೆಫ್ಟ್ ಟು ರೈಟ್, ಕರೆಕ್ಟ್ ಆಗಿದೆ. ಕಾರಗೋಷ್ಠಿ ಅಥವಾ ಕಾರೋಷ್ಠಿ ವಾಸ್ ರಿಟರ್ನ್ ಫ್ರಮ್ ರೈಟ್ ಟು ಲೆಫ್ಟ್, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಅರಾಮಿಕ್ ವಾಸ್ ರಿಟರ್ನ್ ಫ್ರಮ್ ಲೆಫ್ಟ್ ಟು ರೈಟ್, ನೋ ದಿಸ್ ಈಸ್ ರಾಂಗ್. ಲೈಕ್ ಅದರ್ ಅರೇಬಿಕ್ ಅಥವಾ ಆ ಥರ ಸೇಮ್ನೇ, ಇದು ಕೂಡ ಲೆಫ್ಟ್ ಟು ರೈಟ್ ಟು ಲೆಫ್ಟ್ ಬರೀತಾ ಇದ್ರು. ಓಕೆ, ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಹಿಯರ್. ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಎ ಆ್ಯಂಡ್ ಬಿ ಓನ್ಲಿ, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ನೆಕ್ಸ್ಟ್ ನೀವು ನೋಡೋದಾದರೆ 2 ಸ್ಟೇಟ್ಮೆಂಟ್ ಇದೆ. ಸಿಪಾಯ್ಸ್ ಆಫ್ 47th Regiment ಆಫ್ ಬರಾಕಪುರ್ ರಿವೋಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್ ಇನ್ 1824, ಇದು ಸರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಸೇಸ್ ಬ್ರಿಟಿಷ್ ಆರ್ಡರ್ಡ್ 47th Regiment ಟು ಮಾರ್ಚ್ ಟು ಬರ್ಮಾ ಫಾರ್ ಫಸ್ಟ್ ಆಂಗ್ಲೋ ಬರ್ಮೀಸ್ ವಾರ್, ಇದು ಕೂಡ ಕರೆಕ್ಟ್ ಆಗಿದೆ. ಏನಕ್ಕಂತಂದರೆ ನಿಮಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲೆಲ್ಲ ಈ ಬೇರೆ ಕಂಟ್ರಿಗೆ ಹೋಗೋದು ಇಷ್ಟು ಇವಾಗಿನಷ್ಟು ಈಸಿಯಾಗಿ ಹೋಗ್ತಾ ಇರಲಿಲ್ಲ ಎಲ್ಲರೂ. ಸೊ ಈ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿಗೆ ಹೋಗಿದ್ದಾರೆ ಅಂದರೆ ಏನೋ ಪಾಪ ಮಾಡಿರೋ ಥರ ಅವ್ರು ಫೀಲ್ ಮಾಡ್ತಾಯಿದ್ರು, ಸಿ ಕ್ರಾಸ್ ಮಾಡಿದ್ದಾನೆ ಅಂತಂದರೆ ರೈಟ್. ಸೊ ಅದಕ್ಕೋಸ್ಕರ ದಟ್ ಈಸ್ ದ ಪ್ರೈಮ್ ರೀಸನ್. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಇನ್ಅಡಿಕ್ವೇಟ್ ಆಗಿತ್ತು, ಪೇ ಇಶ್ಯೂಸ್ ಇತ್ತು, ಇದೆಲ್ಲನೂ ಸೇರಿ ಅಗ್ರೆಷನ್ನಿಂದ ಇಲ್ಲಿ ರಿವೋಲ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎರಡು ಸರಿಯಾಗಿರೋದ್ರಿಂದ ಹಿಯರ್ ಎ ಫಸ್ಟ್ ಆಪ್ಷನ್, ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. 28ನೇದು ನೋಡೋದಾದರೆ ನೀವು ದೇವಿ ಚೌಡರಾಣಿ ಹೂ ವಾಸ್ ಪಿಕ್ಚರೈಸ್ಡ್ ಇನ್ ಬಂಕಿಮ್ ಚಂದ್ರ ಚಟರ್ಜೀಸ್ ಹಿಸ್ಟೋರಿಕಲ್ ನಾವೆಲ್ ದೇವಿ ಚೌಡರಾಣಿ ವಾಸ್ ಅ ಲೀಡರ್ ಆಫ್ ವಿಚ್ ರೆಬಿಲಿಯನ್ ಅಂತ ಕೇಳಿದರೆ ಫೋರ್ತ್ ಆಪ್ಷನ್ ಫಕೀರ್ ಸನ್ಯಾಸಿ ರೆಬಿಲಿಯನ್ ಅಥವಾ ಜನರಲಾಗಿ ಸನ್ಯಾಸಿ ರೆಬಿಲಿಯನ್ ಅಂತಲೂ ಕರೀತಾರೆ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ಇಟ್ ವಾಸ್ ಅಗೇನೆಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. 29ನೇದು ವಿಚ್ ಪಲ್ಲವ ರೂಲರ್ ಮ್ಯಾರಿಡ್ ಶಂಕ ದ ಡಾಟರ್ ಆಫ್ ರಾಷ್ಟ್ರಕೂಟ ಅಮೋಘ ವರ್ಷ ಅಂತಂದರೆ ಅದು ನಂದಿವರ್ಮ 3, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 30ನೇದು ಅಮೋಘ ವರ್ಷ ಬರೆದಿರುವಂತಹ ಬುಕ್ಸ್ನ ಕೇಳ್ತಾ ಇದ್ದಾರೆ. ಸೊ ಬುದ್ಧ ಚರಿತ ಕರೆಕ್ಟ್ ಆಗಿದೆ, ಇದರಲ್ಲಿ ಬುದ್ಧ ಬರ್ತಿಂದ ಎನ್ಲೈಟ್ಮೆಂಟ್ವರೆಗೂ ಜರ್ನಿನ ಬರೆದಿದ್ದಾರೆ ಸಂಸ್ಕೃತಲ್ಲಿ, ಕರೆಕ್ಟ್ ಆಗಿದೆ. ಇಟ್ ಈಸ್ ರಿಟನ್ ಬೈ ಅಮೋಘ ವರ್ಷ. ಬಿ ನೋಡೋದಾದರೆ ಇದು ಕೂಡ ಕರೆಕ್ಟ್ ಆಗಿದೆ. ಓಕೆ, ಸೊ ಮಹಾವಿಭಾಸ ಇದನ್ನು ಬರೆದವ್ರು ಯಾರು ಅಂತಂದರೆ 4th ಬುದ್ಧಿಸ್ಟ್ ಕೌನ್ಸಿಲಲ್ಲಿರುವಂಥ ಸುಮಾರು ಸ್ಕಾಲರ್ಸ್ ಸೇರಿ ಬರೆದಿದ್ದಾರೆ. ಬಟ್ ಅದು ಕ್ರೆಡಿಟ್ನ ಯಾವಾಗೂ ವಾಸ್ತುಮಿತ್ರ ಅವ್ರಿಗೆ ಕೊಡ್ತಾರೆ, ಬಿಕಾಸ್ ಹಿ ವಾಸ್ ಹೆಡಿಂಗ್ ದ್ಯಾಟ್ ಕೌನ್ಸಿಲ್ ಅಂತ. ಸೊ ಇದು ಬಂದು ತಪ್ಪಾಗುತ್ತೆ. ಇಲ್ಲಿ ಮಧ್ಯಮಕ್ಕ ಇದು ಬಂದು ಕೂಡ ನಾಗಾರ್ಜುನ ಬರೆದಿದ್ದು, ಇದರಲ್ಲಿ ಕಾನ್ಸೆಪ್ಟ್ ಆಫ್ ಎಂಟಿನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಇದು ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಇ ಅಲ್ಲಿ ಸರಿಪುತ್ರ ಪ್ರಕರಣ, ಇದು ಕರೆಕ್ಟ್ ಆಗಿದೆ. ಓಕೆ, ಇದು ಸಂಸ್ಕೃತಲ್ಲಿದೆ. ಸೊ ಆನ್ಸರ್ ಏನಾಗಬೇಕು ನಮಗಿಲ್ಲಿ ಸೆಕೆಂಡ್ ಆಪ್ಷನ್ ಎ ಬಿ ಇ ಓನ್ಲಿ. 31ನೇದು ಜೈನಿಸಮ್ ಡಸ್ ನಾಟ್ ರಿಕಗ್ನೈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಇದೆ.
ಓಕೆ, ಸೊ ಇದರಲ್ಲಿ ಏನಿದೆ ಅಂತಂದರೆ ಈ ಕ್ರಿಯೇಟರ್ ಗಾಡ್ ಇದ್ದಾನೆ ಅನ್ನೋ ಐಡಿಯಾನ ರಿಜೆಕ್ಟ್ ಮಾಡುತ್ತೆ ಜೈನಿಸಮ್. ಬಟ್ ಅದ್ರ ಜೊತೆಗೆ ಈ ಒಳ್ಳೆ ಕರ್ಮ ಬಗ್ಗೆ, ಲಿಬ್ರೇಷನ್ ಬಗ್ಗೆ, ಈ ಥರ ಟರ್ಮ್ಸ್ನ, ಡಿವೈನ್ ಬ್ಲೆಸ್ಸಿಂಗ್ ಬಗ್ಗೆ ಮಾತಾಡುತ್ತೆ. ಅದಕ್ಕೆ ನಾವು ಇದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಆಗುತ್ತೆ. ಜೈನಿಸಮ್ ಡಸ್ ನಾಟ್ ರಿಕಗ್ನೈಸ್ ಅಂತ ಹೇಳೋಕ್ಕಾಗಲ್ಲ, ಇಟ್ ರಿಕಗ್ನೈಸಸ್ ಟು ಸಮ್ ಎಕ್ಸ್ಟೆಂಟ್, ಬಟ್ ಅದು ನಮ್ಗಿಂತ ದೊಡ್ಡದಲ್ಲ ಅಂತ ಹೇಳುತ್ತೆ. ರೈಟ್, ಸೊ ಇದು ಎ ತಪ್ಪಾಗಿದೆ ಅಂತಂದರೆ ರಿಮೂವ್ ದೀಸ್ ಟು ಆಪ್ಷನ್ಸ್ ಇಯರ್. ಇವೆರಡು ಕಂಪೇರ್ ಮಾಡಿದರೆ ಸಿ ಆಪ್ಷನ್ 100% ಕರೆಕ್ಟ್ ಅಂತ ನಮಗೆ ಗೊತ್ತು. ಇವಾಗ ಬಿ ಮತ್ತು ಡಿ ಚೆಕ್ ಮಾಡಿ. ಸೊ ಜೈನಿಸಮ್ ಕಂಡೆಮ್ಡ್ ವರ್ಣ ಸಿಸ್ಟಮ್, ಇದು ಕೂಡ ತಪ್ಪಾಗಿದೆ. ಕಂಡೆಮ್ಡ್ ಏನು ಮಾಡಿಲ್ಲ ಅವ್ರು ಏನು ಹೇಳಿದ್ರು, ಅದರಲ್ಲಿರೋ ಸೋಷಿಯಲ್ ಎವಿಲ್ಸ್ನ ಫೈಟ್ ಮಾಡಬೇಕು ಅಥವಾ ರಿಫಾರ್ಮ್ ಬರಬೇಕು ಅದರಲ್ಲಿ ಅಂತ ಹೇಳಿದರು. ಬಟ್ ದೇ ಡಿಡ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಕಂಡೆಮ್ ದ ವರ್ಣ ಸಿಸ್ಟಮ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ಬಿ ಆ್ಯಂಡ್ ಸಿ ಓನ್ಲಿ ಆಗುತ್ತೆ. 32ನೇ ಕ್ವಶನಿಗೆ ಕ್ವಿಟ್ ಇಂಡಿಯಾ ಮೂಮೆಂಟ್ ರಿಲೇಟೆಡ್ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎ, ಇನ್ ಆಗಸ್ಟ್ 1942 ಗಾಂಧೀಜಿ ಕಾಯಿನ್ ಟರ್ಮ್ ಆರ್ ಸ್ಲೋಗನ್ ಡೂ ಆರ್ ಡೈ, ಇದು ಕರೆಕ್ಟ್ ಆಗಿದೆ. ಡ್ಯೂರಿಂಗ್ ದ ಮೂಮೆಂಟ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಾಸ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್, ಇದು ಕೂಡ ಸರಿಯಾಗಿದೆ. ಬ್ರಿಟಿಷ್ ಗೌರ್ಮೆಂಟ್ ಇಮಿಡಿಯೇಟ್ಲಿ ಟುಕ್ ಆ್ಯಕ್ಷನ್ ಆ್ಯಂಡ್ ಅರೆಸ್ಟೆಡ್ ಆಲ್ ಲೀಡರ್ಸ್ ಎಕ್ಸೆಪ್ಟ್ ಗಾಂಧೀಜಿ. ಉಲ್ಟಾ ಆಗಬೇಕಲ್ವಾ, ದೇ ಅರೆಸ್ಟೆಡ್ ಗಾಂಧೀಜಿ ಅಲಾಂಗ್ ವಿತ್ ಸಮ್ ಪ್ರಾಮಿನೆಂಟ್ ಲೀಡರ್ಸ್ ಲೈಕ್ ನೆಹರು ಆ್ಯಂಡ್ ಪಟೇಲ್. ರೈಟ್, ಇದು ತಪ್ಪಾಗುತ್ತೆ ಇಲ್ಲಿ. ಡಿ ಬಂದು ಚೈನೀಸ್ ಪ್ರೆಸಿಡೆಂಟ್ ಶಿಯಾಂಕಾಯ್ ಶೇಕ್ ರೋಟ್ ಟು ರೆಸಾಲ್ಟ್ ದ್ಯಾಟ್ ಆಸ್ಕಿಂಗ್ ಹಿಮ್ ಟು ಇಂಟರ್ವೀನ್ ಟು ಸ್ಟಾಪ್ ದ ಮೂಮೆಂಟ್, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಲ್ಲಿದೆ ಸೆಕೆಂಡ್ ಆಪ್ಷನ್, ಓನ್ಲಿ 3 ಆರ್ ಕರೆಕ್ಟ್. ಸ್ಮೈಲ್ ಈ ಟರ್ಮ್ದು ಎಕ್ಸ್ಪ್ಯಾನ್ಷನ್ ಕೇಳಿದ್ದಾರೆ. ಸ್ಮೈಲ್ ಈಸ್ ಥರ್ಡ್ ಆಪ್ಷನ್ ಹಿಯರ್. ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್, ಇದು ಬಂದು ಇಟ್ ಈಸ್ ಇಂಪ್ಲಿಮೆಂಟೆಡ್ ಫಾರ್ ವೆಲ್ಫೇರ್ ಆಫ್ ಬೆಗರ್ಸ್ ಆ್ಯಂಡ್ ಟ್ರಾನ್ಸ್ಜೆಂಡರ್ಸ್. ಓಕೆನಾ. 34ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು 48(1)(2) ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1961 ಅಂತಂದರೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಆಪ್ಷನ್ ತಪ್ಪಾಗುತ್ತೆ. ಏನಕ್ಕೆ ಅಂದರೆ ಕೊಟ್ಟಿರೋ ಎಲ್ಲ ಆಪ್ಷನ್ ಸರಿಯಾಗಿದೆ. ಸೆಕೆಂಡ್ ಆಪ್ಷನಲ್ಲಿ ಇಲ್ಲಿ 10 ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಇದ್ದಾರೆ, ಇದು 4 ಆಗಬೇಕು, ಕೌಂಟ್ ನಾಟ್ 10. ಓಕೆ, ಸೊ ಸೆಕೆಂಡ್ ಆಪ್ಷನ್ ತಪ್ಪಾಗುತ್ತೆ. 35th one, the first cooperative society in Karnataka was established in. It was established in ಎಲ್ಲಿ ಅಂತಂದರೆ ಕಣಗಿನಹಾಳ, ಗದಗ್ ಡಿಸ್ಟಿಕ್ಕಲ್ಲಿ. ಓಕೆ, 1905ಅಲ್ಲಿ. ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಇಂಡಿಯಾಸ್ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಅಂತ ಕೂಡ ಹೇಳ್ತಾರೆ. 36th ಅದನ್ನು ಮಾಡಿದವ್ರು ಯಾರು ಅಂತಂದರೆ ದ ಕ್ರೆಡಿಟ್ ಗೋಸ್ ಟು ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್. ಸೊ ದೀಸ್ ಟು ಆರ್ ರಿಲೇಟೆಡ್ ಕ್ವೆಶನ್ಸ್. 37ನೇದು ನೀವು ನೋಡೋದಾದರೆ ವಾಟ್ ಈಸ್ ದ ಕ್ವೆಶನ್ ಹಿಯರ್, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಕೇಟರ್ಸ್ ಆಫ್ ಪೋವರ್ಟಿ ಅಂಡರ್ ಲಿವಿಂಗ್ ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಆಫ್ ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ಆರ್ ಇನ್ಕ್ಲೂಡೆಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಕೇಳಿದರೆ ಇಲ್ಲಿ ಎಲೆಕ್ಟ್ರಿಸಿಟಿ, ಹೌಸಿಂಗ್, ಸ್ಯಾನಿಟೇಷನ್ ಕರೆಕ್ಟ್ ಆಗುತ್ತೆ. ACD ಎಲ್ಲಿದೆ ಚೆಕ್ ಮಾಡಿ. ACD 4th ಆಪ್ಷನಲ್ಲಿದೆ. 4th ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆಂಡಿಚರ್ ಐಟಮ್ಸ್ ಆರ್ ಕನ್ಸಿಡರ್ಡ್ ಆಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಎಕ್ಸ್ಪೆಂಡಿಚರ್ ಆನ್ ಜನರಲ್ ಅಡ್ಮಿನಿಸ್ಟ್ರೇಷನ್. ರೈಟ್, ಸೊ ಇದು ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಏನಕ್ಕಂದರೆ ಇದು ಗೌರ್ಮೆಂಟ್ಗೆ ರಿಕರಿಂಗ್ ಕಾಸ್ಟ್ ಆಗಿರುತ್ತೆ, ಇದರಿಂದ ಏನು ನೀವು ಅಸೆಟ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಇಟ್ ಈಸ್ ಅ ರೆವೆನ್ಯೂ ಎಕ್ಸ್ಪೆಂಡಿಚರ್. ಡಿಫೆನ್ಸ್ ಪರ್ಸನಲ್ ಪೆನ್ಷನ್ ಕೂಡ ಎಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಇದನ್ನು ನೀವು ಪ್ರತಿ ವರ್ಷ ಕಟ್ಟುತ್ತಾನೆ ಇದ್ದೀರಾ, ಇದು ರಿಕರಿಂಗ್ ಕಾಸ್ಟ್ ಆಗಿದೆ ಆ್ಯಂಡ್ ಇಟ್ ಡೈರೆಕ್ಟ್ಲಿ ಏನು ಒಂದು ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ. ಸೊ ಇಟ್ ಈಸ್ ಆಲ್ಸೋ ರೆವೆನ್ಯೂ ಎಕ್ಸ್ಪೆಂಡಿಚರ್. ಬಟ್ ಹೈವೇಯಲ್ಲಿ ಖರ್ಚು ಆಗ್ತಾ ಇದ್ರು, ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇಟ್ ಈಸ್ ಕ್ರಿಯೇಟಿಂಗ್ ಅಸೆಟ್ಸ್, ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ABC ಎಲ್ಲಿದೆ ಚೆಕ್ ಮಾಡಿ. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. 39th one, ಡಿಫ್ಲೇಷನ್ ಈಸ್ ಮೋರ್ ಹಾರ್ಮ್ಫುಲ್ ದ್ಯಾನ್ ಇನ್ಫ್ಲೇಷನ್ ಆ್ಯಸ್ ಇಟ್ ಇನ್ವಾಲ್ವ್ಸ್. ಸೊ ಡಿಫ್ಲೇಷನ್ ಅಂದ್ರೇನು, ಪ್ರೈಸ್ ಫಾಲ್ ಆಗುತ್ತೆ ಬಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರಪೋರ್ಷ್ನಲಿ ಫಾಲ್ ಆಗಲ್ಲ. ಅವಾಗ ಏನು ಫಾರ್ಮ್ ಆಗುತ್ತೆ ಅಂತಂದರೆ ಡಿಫ್ಲೇಷನ್ ಫಾರ್ಮ್ ಆಗುತ್ತೆ. ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಡಿಫ್ಲೇಷನ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ, ಒಂದು ಐಟಮ್ ಇದೆ, ಏನೋ ಮ್ಯಾಗಿ ಪ್ಯಾಕೆಟ್ ಇದೆ ಅಂದ್ಕೊಳ್ಳಿ. ಮ್ಯಾಗಿ ಪ್ಯಾಕೆಟ್ದು ಪ್ರೈಸ್ ಡೌನ್ ಆಗ್ತಾ ಇದೆ. 15 ರೂಪಾಯಿ ಇದ್ದಿದ್ದು 10 ಆಗ್ತಾ ಇದೆ, 9 ಆಗ್ತಾ ಇದೆ, ಡೌನ್ ಹೋಗ್ತಾ ಇದೆ. ಬಟ್ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾಗಿರೋಂಥ ಪ್ರೊಡಕ್ಷನ್ ಕಾಸ್ಟು ಪ್ರಪೋರ್ಷನೇಟ್ಲಿ ಡೌನ್ ಆಗ್ತಾ ಇಲ್ಲ. ಸೊ ಆವಾಗ ಕಂಪ್ನಿಗೆ ಏನಾಗುತ್ತೆ, ಇದರಿಂದ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ ಆರ್ ನೋ? ಸೊ ಕಂಪ್ನಿ ಲಾಸ್ ಆತಂದರೆ ಪ್ರಾಫಿಟ್ ಡೌನ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಡಿಕ್ಲೈನಿಂಗ್ ವೇಜಸ್ ಆ್ಯಂಡ್ ಪ್ರಾಫಿಟ್, ಇಷ್ಟು ಕರೆಕ್ಟ್ ಅಂತ ಗೊತ್ತಾಯ್ತು ನಮ್ಗೆ ಇವಾಗ. ರೈಟ್, ಸೊ ಪ್ರಾಫಿಟ್ ಕಮ್ಮಿ ಆಗುತ್ತೆ.
ಪ್ರಾಫಿಟ್ ಕಮ್ಮಿಯಾಗಿ ಲಾಸಲ್ಲಿ ಹೋದಾಗ ಏನಾಗುತ್ತೆ, ಕಂಪ್ನಿಯವರು ಅದನ್ನು ಡೈರೆಕ್ಟ್ಲಿ ಕಾಸ್ಟ್ ಕಟಿಂಗ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ, ಈ ಜನಗಳಿಗೆ ಕೊಡುವಂಥ ವೇಜಸ್ ಕಮ್ಮಿ ಮಾಡಿ, ವೇಜಸ್ ಕಟ್ ಡೌನ್ ಮಾಡಿ, ಅಥವಾ ವರ್ಕರ್ಗೆ ಸ್ವಲ್ಪ ಕೆಲಸಕ್ಕೆ ಜಾಸ್ತಿ ಕೆಲಸಕ್ಕೆ ಸ್ವಲ್ಪ ಪೇಮೆಂಟ್ ಕೊಡೋದು, ಪೇಮೆಂಟ್ ಡಿಲೇಸ್ ಮಾಡೋದು. ಸೊ ಈ ಥರ ಎಲ್ಲ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಡಿಕ್ಲೈನಿಂಗ್ ವೇಜಸ್ ಇದು ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರಿಂದ ಏನಾಗುತ್ತೆ, ಕೆಲವೊಬ್ಬರನ್ನ ತೆಗೆದು ಕೂಡ ಹಾಕ್ತಾರೆ, ಲೇ ಆಫ್ ಮಾಡ್ತಾರೆ, ಲಾಸ್ ಆಫ್ ಎಂಪ್ಲಾಯ್ಮೆಂಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಸೊ ಇಷ್ಟೆಲ್ಲ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಆಗುತ್ತಾ? ನೋ, ಬಿಕಾಸ್ ಡಿಫ್ಲೇಷನ್ ಆದಾಗ ಇಟ್ ಡಿಸ್ಕರೇಜಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್. ಇದು ಎ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಡಿ ಏನಾಗುತ್ತೆ, ಫಾಲಿಂಗ್ ಅಗ್ರಿಗೇಟ್ ಸಪ್ಲೈ. ಇಲ್ಲಿ ಫಾಲಿಂಗ್ ಅಗ್ರಿಗೇಟ್ ಸಪ್ಲೈ ಕೂಡ ತಪ್ಪಾಗುತ್ತೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಏನಾಗಬೇಕು ನಿಮಗೆ, ಬಿ ಆ್ಯಂಡ್ ಸಿ ಓನ್ಲಿ ಆಗಬೇಕು. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ಅಂತ ಇದೆ. ಓಕೆ, ದಿಸ್ ಸ್ಕೀಮ್ ವಾಸ್ ಲಾಂಚ್ಡ್ ಆನ್ ಸೆಪ್ಟೆಂಬರ್ 17, 2025. ಇಲ್ಲಿವರೆಗೂ ಕರೆಕ್ಟ್ ಇದೆ. ಇದು ನೋಡಿದ ತಕ್ಷಣ ರೈಟ್ ಹಾಕ್ಬಿಡ್ತೀವಿ, ಬಟ್ ಇಟ್ ಈಸ್ ರಾಂಗ್. ಸೆಪ್ಟೆಂಬರ್ 17, 2023 ಲಾಂಚ್ ಆಗಿದ್ದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ರಿಲೇಟೆಡ್ ಟು ಎನ್ಹ್ಯಾನ್ಸ್ ಸ್ಕಿಲ್ ಆಫ್ ಆರ್ಟಿಸನ್ಸ್, ಇದು ಕರೆಕ್ಟ್ ಆಗಿದೆ. ಇಂಪ್ಲಿಮೆಂಟೆಡ್ ಬೈ ದೀಸ್ ಮಿನಿಸ್ಟ್ರೀಸ್, ಇದು ಕೂಡ ಕರೆಕ್ಟ್ ಆಗಿದೆ. ಡಿ, ಫೈನಾನ್ಷಿಯಲ್ ಔಟ್ಲೇ ಬಂದು 13,000 crores ಫಾರ್ ದೀಸ್ ಮೆನಿ ಫೈನಾನ್ಷಿಯಲ್ ಇಯರ್ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಏನಾಗುತ್ತೆ, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ 41ನೇ ಕ್ವಶನ್ ನೋಡಿದರೆ FRBM ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ಅದನ್ನು ಎನ್ಯಾಕ್ಟ್ ಮಾಡಿದ್ದು ಆ್ಯಕ್ಚುಲಿ 2003 ಬಟ್ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಕೇಮ್ ಇಂಟು ಎಫೆಕ್ಟ್ ಯಾವಾಗ ಅಂತ ಕೇಳಿದ್ದಾರೆ. 2004 ಸರಿಯಾದ ಉತ್ತರ ಆಗುತ್ತೆ. ಓಕೆ, July 5, 2004ಗೆ ಎನ್ಫೋರ್ಸ್ ಆಯಿತು. 42nd ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ. ನಮಗೆ ಗೊತ್ತಿರಬೇಕು ಸೆಕೆಂಡ್ ಆಪ್ಷನ್. ಸೆಬಿ ಬಂದು ರೆಗ್ಯುಲೇಟರಿ ಬಾಡಿ, ನಾಟ್ NBFC. ಸೊ ಇದೇನು ರೆಗ್ಯುಲೇಟ್ ಮಾಡುತ್ತೆ, ನಮ್ಮ ಈ ಸ್ಟಾಕ್ ಮಾರ್ಕೆಟ್ ನೀವು ಕೇಳಿರ್ತೀರ ಅಲ್ವಾ, ನೀವು ಸುಮಾರು ಜನ ಇನ್ವೆಸ್ಟ್ ಮಾಡಿರ್ತೀರ ಅಥವಾ ಕೇಳಿರ್ತೀರ ಅದ್ರ ಬಗ್ಗೆ. ಸೊ ಈ ಸೆಕ್ಯೂರಿಟಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ಗೆ ರೆಗ್ಯುಲೇಟರಿ ಬಾಡಿ ಬಂದು SEBI. ಓಕೆ, ಸ್ಟಾಕ್ ಎಕ್ಸ್ಚೇಂಜ್ ರೆಗ್ಯುಲೇಟರಿ ಬಾಡಿ ಆಗಿದೆ ಇದು, ಸೆಬಿ. ನೆಕ್ಸ್ಟ್ 43rd ಒನ್, ಇಂಡಿಕೇಟ್ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ದ ಇನ್ಸ್ಟಿಟ್ಯೂಷನ್. GATT ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್. ಇದು ಬಂದಿತ್ತು 1947. IMF ಬಂದಿದ್ದು 1944. ಬಟ್ ಆ್ಯಕ್ಚುಲಿ ಎಕ್ಸಿಸ್ಟೆಂಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 1945. ಯುರೋಪಿಯನ್ ಯೂನಿಯನ್ ಬಂದಿದ್ದು 1993. WTO ಬಂದಿದ್ದು 1995. ಸೊ ಕ್ರೊನಾಲಜಿಕಲ್ ಆರ್ಡರ್ ಕೇಳಿದರೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನೈಟ್ರೋಜನ್ ಸೈಕಲ್ ಯಾವುದಕ್ಕೆ ಅಂತ ಕೇಳಿದರೆ, ಇಲ್ಲಿ ಥರ್ಡ್ ಆಪ್ಷನ್ ನೈಟ್ರೋಜನ್ ಇಲ್ಲಿನೇ ಗೊತ್ತಾಗ್ಬಿಡುತ್ತೆ. ನೈಟ್ರೋಜನ್ ಫಿಕ್ಸೇಷನ್ ಆ್ಯಂಡ್ ಡಿನೈಟ್ರಿಫಿಕೇಷನ್ A3 ಆಗಬೇಕು. ಸೊ A3 ಬಿಟ್ಟು ಬಾಕಿನ ಎಲಿಮಿನೇಟ್ ಮಾಡಿ. ಬಿ, ವಾಟರ್ ಸೈಕಲ್ ನಮ್ಗೆ ಗೊತ್ತಲ್ವಾ, ನೀರು ಎವಾಪ್ರೇಟ್ ಆಗೋದು, ಮೋಡ ಆಗೋದು, ಮಳೆ ಆಗೋದು, ಮತ್ತು ಎವಾಪ್ರೇಟ್ ಆಗೋದು. ಸೊ ದ್ಯಾಟ್ ಸೈಕಲ್, ಎವಾಪ್ರೇಷನ್, ಕಂಡೆನ್ಸೇಷನ್ ಆ್ಯಂಡ್ ಪ್ರೆಸಿಪಿಟೇಷನ್. B4 ಆಗಬೇಕು. B4 ಎಲ್ಲಿದೆ, ಎರಡೂದ್ರಲ್ಲೂ ಇದೆ. ನೆಕ್ಸ್ಟ್ ಕಾರ್ಬನ್ ಸೈಕಲ್ ಚೆಕ್ ಮಾಡಿ. ಕಾರ್ಬನ್ ಸೈಕಲ್ ಎಲ್ಲಿ ಅಂದರೆ ಫೋಟೋಸಿಂಥಸಿಸ್, ರೆಸ್ಪಿರೇಷನಲ್ಲಿ ನಾವು ಉಸಿರಾಡಿದಾಗ ಆಚೆ ಹಾಕಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಅದೇ ಪ್ಲ್ಯಾಂಟ್ಸ್ ಅದನ್ನು ಯೂಸ್ ಮಾಡಿಕೊಂಡು ಫೋಟೋಸಿಂಥಸಿಸ್ ಮಾಡಿ ಆಕ್ಸಿಜನ್ ಕೊಡುತ್ತೆ. ಸೊ ದ್ಯಾಟ್ ಸೈಕಲ್ ಈಸ್ ಕಾರ್ಬನ್ ಸೈಕಲ್. ಸಲ್ಫರ್ ಸೈಕಲಲ್ಲಿ ಮಿನರಲೈಸೇಷನ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ನಮಗೆ ಏನಾಗಬೇಕಿಲ್ಲಿ, C1 ಎಲ್ಲಿದೆ, ಇದಿದೆ. ಫೋರ್ತ್ ಆಪ್ಷನ್ ವಿಲ್ ಬಿ ಕರೆಕ್ಟ್ ಆನ್ಸರ್. 45ನೇದು, ವಿಚ್ ಹೆಲ್ತ್ ಪ್ಲಾನಿಂಗ್ ಕಮಿಟಿ ಇನ್ ಇಂಡಿಯಾ ಇಸ್ ನೋನ್ ಫಾರ್ ಇಂಟ್ರಡ್ಯೂಸಿಂಗ್ ಕಾನ್ಸೆಪ್ಟ್ ಆಫ್ 3-tier ಹೆಲ್ತ್ ಕೇರ್ ಡೆಲಿವರಿ. ಯಾವ ಕಮಿಟಿ ಅಂತ ಕೇಳಿದ್ದಾರೆ. ಫೋರ್ತ್ ಆಪ್ಷನ್ ಶ್ರೀವಾತ್ಸವ ಕಮಿಟಿ ಸರಿಯಾದ ಉತ್ತರ ಆಗುತ್ತೆ. ಏನಕ್ಕಂತಂದರೆ 1975 ಈ ಕಮಿಟಿ ರಿಪೋರ್ಟ್ ಆಚೆ ಬಂದಿದ್ದು. ಸೊ 3-tier ಅಂದರೆ ಯಾವುದಾವುದು, ಫಸ್ಟ್ ಒನ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ PHC ಅಂತ ನಾವು ಕರಿತೀವಿ ಅದು. ನೆಕ್ಸ್ಟ್ ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ CHC. ಅದ್ರ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೈಯೆಸ್ಟ್ ಬರುತ್ತೆ, ಅದ್ರ ಕೆಳಗಡೆ ಇದು. ಸೊ ಈ 3 ಲೆವೆಲಲ್ಲಿ ಕಮ್ಯುನಿಟಿನ ಡೈರೆಕ್ಟ್ ಹೆಲ್ತ್ ಕೇರ್ಗೆ ಕನೆಕ್ಟ್ ಮಾಡಬೇಕು ಅನ್ನೋದಕ್ಕೆ ರೆಕಮೆಂಡೇಶನ್ ಬಂದಿತ್ತು ಫ್ರಮ್ ಶ್ರೀವಾತ್ಸವ ಕಮಿಟಿ. 46ನೇದು, ಪ್ರೊವಿಷನ್ ಮತ್ತು ಆರ್ಟಿಕಲ್ನ ಮ್ಯಾಚ್ ಮಾಡೋಕ್ಕಿದೆ. ನಮಗೆ ಯೂಶಲಿ ಕೇಳಿರ್ತೀರ ಆಲ್ ಇಂಡಿಯಾ ಸರ್ವಿಸ್, ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 312. ಕರೆಕ್ಟಾಗಿ ಮ್ಯಾಚ್ ಆಗಿದೆ. C3 ಇರಬೇಕು. C3 ಇರುವಂಥ ಆಪ್ಷನ್ ಎಲ್ಲಿದೆ ಚೆಕ್ ಮಾಡಿ. ಅದನ್ನು ಬಿಟ್ಟು ಬಾಕಿ ಎಲ್ಲ ಯು ಕ್ಯಾನ್ ಎಲಿಮಿನೇಟ್ ಇಟ್. ಉಳಿದಿರೋದ್ರಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್, ಇದನ್ನು ಕೂಡ ಜನರಲಾಗಿ ಕೇಳಿರ್ತೀರ ನ್ಯೂಸಲ್ಲಿ. ಇಂಟರ್ ಸ್ಟೇಟ್ ಕೌನ್ಸಿಲ್ ಇಸ್ ಆರ್ಟಿಕಲ್ 263.
1 ಎಲ್ಲಿದೆ ಚೆಕ್ ಮಾಡಿ. ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಒನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ UN ಕೌನ್ಸಿಲ್ಸ್ ವೇರ್ ಸಸ್ಪೆಂಡೆಡ್ ಇನ್ 1994 ಅಂದರೆ ಥರ್ಡ್ ಆಪ್ಷನ್ ಟ್ರಸ್ಟಿಶಿಪ್ ಕೌನ್ಸಿಲ್ ಸಸ್ಪೆಂಡ್ ಆಗಿತ್ತು. 48ನೇದು ವಿಚ್ ವಾಟ್ ಈಸ್ ಅ ಕೀ ಫ್ಯಾಕ್ಟರ್ ಆಫ್ ಇಂಡಿಯಾಸ್ ಮ್ಯಾರಿಟೈಮ್ ಗ್ರ್ಯಾಂಡ್ ಸ್ಟ್ರಾಟಜಿ ಅಂದರೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ, ಟು ಸೆಕ್ಯೂರ್ ಸಿ ಲೇನ್ಸ್ ಆಫ್ ಕಮ್ಯುನಿಕೇಷನ್. ಇವು ಎಲ್ಲ ಆಪ್ಷನ್ನು ಸರಿಯಾಗಿದೆ ನಿಜ ಹೇಳಬೇಕಂದ್ರೆ, ಬಟ್ ಇದು ಅಂಬ್ರೆಲ್ಲಾ ಟರ್ಮ್ ಅಂತ ಹೇಳ್ಬೋದು. ಇವೆಲ್ಲನೂ ಇನ್ಕ್ಲೂಡೆಡ್ ಇನ್ ದಿಸ್ ಒನ್, ಆಲ್ ದೀಸ್ ಸ್ಟೇಟ್ಮೆಂಟ್ಸ್. ಸೊ ಅದಕ್ಕೆ ನಾವು ಮೇನ್ ಕೀ ಫ್ಯಾಕ್ಟರ್ ಅಂತ ಕೇಳಿದ್ದಕ್ಕೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 49th ಒನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಇಂಡಿಪೆಂಡೆನ್ಸ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಈ ಎಕ್ಸಾಂಪಲ್ KPSC ಥರ. ಸೊ ಎ, chairpersons and members can only be removed by president on specific ground after Supreme Court inquiry. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಿ ಬಂದು ಅವರ ಸ್ಯಾಲರೀಸ್, ಅಲೋವೆನ್ಸ್, ಪೆನ್ಷನ್ ಎಲ್ಲ ಡಿಟರ್ಮೈನ್ಡ್ ಬೈ ಗವರ್ನರ್ ಅಂತ ಇದೆ. ಗವರ್ನರ್ ಏನಕ್ಕೆ ಡಿಟರ್ಮೈನ್ ಮಾಡಬೇಕು, ರೈಟ್? ಸೊ ಹಾಗಿದ್ರೆ ಯಾರು ಡಿಟರ್ಮೈನ್ ಮಾಡ್ತಾರೆ? ಇಟ್ ಈಸ್ ಡಿಟರ್ಮೈನ್ ಬೈ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಬಟ್ ಒನ್ಸ್ ಅವರು ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ಆ ಟರ್ಮಲ್ಲಿ ಅವರ ಡಿಸ್ಅಡ್ವಾಂಟೇಜ್ಗೆ ನೀವು ಸ್ಯಾಲ್ರಿನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ದೇರ್. ಇಟ್ ಈಸ್ ಡಿಟರ್ಮೈನ್ಡ್ ಬೈ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಟ್ ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್. ಓಕೆ, ಬಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸಿ, ದೇ ಆರ್ ಇನ್ಎಲಿಜಿಬಲ್ ಫಾರ್ ಅದರ್ ಗೌರ್ಮೆಂಟ್ ಜಾಬ್ಸ್ ಲಿಮಿಟಿಂಗ್ ಪೊಟೆನ್ಷಿಯಲ್ ಪ್ರೆಷರ್ ಆರ್ ಇನ್ಕ್ಯೂಮೆಂಟ್. ಇದು ಕರೆಕ್ಟ್ ಆಗಿದೆ. ವೈಲ್ ಅಪಾಯಿಂಟೆಡ್ ಬೈ ಗವರ್ನರ್ ದ ರಿಮೂವಲ್ ಪ್ರೊಸೆಸ್ ಇಸ್ ಇನ್ಸುಲೇಟೆಡ್ ಎಂಫಸೈಸಿಂಗ್ ದರ್ ಇಂಡಿಪೆಂಡೆಂಟ್ ರೋಲ್. ಎಸ್, ಕರೆಕ್ಟ್ ಆಗಿದೆ. ಹೇಗೆ ಇನ್ಸುಲೇಟ್ ಆಗಿದೆ ಅನ್ನೋದನ್ನು ಫಸ್ಟ್ ಸ್ಟೇಟ್ಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಲ್ರೆಡಿ ಅವರೇ. ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 50th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎಮರ್ಜೆನ್ಸಿ ಪ್ರೊವಿಷನ್ಸ್ ಎಕ್ಸಸೈಸ್ಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ಕರೆಕ್ಟ್. ಸೊ ಇಲ್ಲಿ ಎ ಸ್ಟೇಟ್ಮೆಂಟ್ ಮತ್ತು ಬಿ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ, ಬಾಕಿ ಎರಡು ತಪ್ಪಾಗಿದೆ. ಕೊಟ್ಟಿರುವಂಥ ಆರ್ಟಿಕಲ್ಗೆ ಎಕ್ಸ್ಪ್ಲನೇಷನ್ ತಪ್ಪಾಗಿದೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ನೇಮ್ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಹೂ ಇಸ್ ವೆಲ್ ನೋನ್ ಫಾರ್ ಹಿಸ್ ಪೋರ್ಟ್ರೇಟ್ಸ್ ಆಫ್ ಸ್ವಾಮಿ ವಿವೇಕಾನಂದ ಆ್ಯಂಡ್ ವಿಶ್ವವ್ಯಾಪಿ ಗಣಪತಿ ಅವ್ರ ವಿನಾಯಕ ಇನ್ ಫಾರಿನ್ ಕಂಟ್ರೀಸ್ ಯಾರು ಅಂತಂದರೆ ಫಸ್ಟ್ ಆಪ್ಷನ್ BKS ವರ್ಮಾ. 53ನೇದು ಯೂನಿಯನ್ ಮಿನಿಸ್ಟರ್, ಸಮ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಬೇಸಿಕಲಿ ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ ಯೂನಿಯನ್ ಮಿನಿಸ್ಟರ್ ಆಫ್ ಪೋರ್ಟ್ಸ್ ಯಾರು ಅಂತ. ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ಆಗಿದೆ. ಓಕೆ, 53rd ಒನ್, 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಟ್ ಟೀ ಕೂಲ್ಸ್ ಫಾಸ್ಟರ್ ಡ್ಯೂರಿಂಗ್ ವಿಂಟರ್ ದ್ಯಾನ್ ಸಮ್ಮರ್. ರೇಟ್ ಆಫ್ ಕೂಲಿಂಗ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸರೌಂಡಿಂಗ್ ಟೆಂಪರೇಚರ್. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇವಾಗೂ ನೀವು ಏನಂತಾರೆ ನೋಡಿದರೆ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ದ ಹಾಟ್ ಟೀ, ಚಳಿಗಾಲ ಇದೆ, ಇವಾಗ ನೀವು ಇವಾಗಿನ ಬಿಸಿ ಮಾಡ್ಕೊಂಡು ಬಂದು ಇಟ್ಟಿರ್ತೀರ, ತಣ್ಣಗಾಗೋಗ್ಬಿಟ್ಟಿರುತ್ತೆ, ರೈಟ್? ಇಟ್ ಈಸ್ ಮಚ್ ಫಾಸ್ಟರ್ ದ್ಯಾನ್ ಸಮ್ಮರ್ ಸೀಸನ್. ಇದು ಕರೆಕ್ಟಾಗೇ ಇದೆ. ಸೆಕೆಂಡ್ ಒನ್, ರೇಟ್ ಆಫ್ ಕೂಲಿಂಗ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸರೌಂಡಿಂಗ್ ಟೆಂಪ್ರೇಚರ. ಸೊ ಆ್ಯಕ್ಚುಲಿ ಲಾ ಏನು ಹೇಳುತ್ತೆ, ಇದು ಡೈರೆಕ್ಟ್ಲಿ ಕೂಲಿಂಗ್, ರೇಟ್ ಆಫ್ ಕೂಲಿಂಗ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬೋತ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೆಂಪರೇಚರ್ ಆಫ್ ಆನ್ ಆಬ್ಜೆಕ್ಟ್ ಆ್ಯಂಡ್ ಸರೌಂಡಿಂಗ್ ಟೆಂಪ್ರೇಚರ್. ಸೊ ಇಲ್ಲಿ ನಿಮ್ಮ ಆಬ್ಜೆಕ್ಟ್ ಅಂದರೆ ಟೀ ಕಪ್ಪಲ್ಲಿರೋ ಟೀ. ಸೊ ಆ್ಯಂಡ್ ಟೆಂಪ್ರೇಚರ್ ಡಿಫ್ರೆನ್ಸ್ಗೆ ಪ್ರಪೋರ್ಷನಲ್ ಆಗಿರುತ್ತೆ, ನಾಟ್ ಜಸ್ಟ್ ಸರೌಂಡಿಂಗ್ ಟೆಂಪ್ರೇಚರ್ ಇಟ್ ಸೆಲ್ಫ್ ಅಲ್ವಾ. ಅದಕ್ಕೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ಫಸ್ಟ್ 1 ಈಸ್ ಕರೆಕ್ಟ್, ಸೆಕೆಂಡ್ ಈಸ್ ರಾಂಗ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 54th ಒನ್, ಅಹಮದ್ ಖಾನ್ಸ್ ಪಾಲಿಬ್ಲೆಂಡ್ ಎಕ್ಸ್ಪೆರಿಮೆಂಟ್ ಇನ್ ಬ್ಯಾಂಗ್ಳೂರ್ ಈಸ್ ಎಕ್ಸಾಂಪಲ್ ಆಫ್. ಇಟ್ ಈಸ್ ಎಕ್ಸಾಂಪಲ್ ಆಫ್ ಸೆಕೆಂಡ್ ಒನ್, ಪ್ಲಾಸ್ಟಿಕ್ ವೇಸ್ಟ್ ರೆಮಿಡಿ. 55ನೇ ಕ್ವಶನ್ ನೋಡಿದರೆ ಯಾವ ಏಜ್ ಯಾವಾಗ ಬಂದಿದ್ದು, ಯಾವ ಪೀರಿಯಡ್ ಅಂತ ಕ್ರೊನಾಲಜಿಕಲ್ ಆರ್ಡರ್. ಈಸಿ ಕ್ವಶನ್ ಕೇಳಿದರೆ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿರ್ಬೋದು. ಸೊ ಫಸ್ಟ್ ಬಂದು ಪೆಲಿಯೋಲಿಥಿಕ್, ಇದಂತೂ ನಮಗೆ ಗೊತ್ತು. ನೆಕ್ಸ್ಟ್ ಬಂದು ಮೀಸೋಲಿಥಿಕ್, ನೆಕ್ಸ್ಟ್ ಬಂದು ನಿಯೋಲಿಥಿಕ್. ಸೊ ಇದು ಏನು ಪ್ರಾಚೀನ ಯುಗ, ಮಧ್ಯಯುಗ, ನವಶಿಲಾಯುಗ, ಇದಂತೂ ಗೊತ್ತು ನಮಗೆ. ಇದು 3ರಲ್ಲಿ ಕನ್ಫ್ಯೂಸ್ ಆಗಿರ್ಬೋದು ತುಂಬ ಜನಕ್ಕೆ. ಚಾಲ್ಕೋಲಿಥಿಕ್, ಬ್ರಾನ್ಸ್, ಆಮೇಲೆ ಐರನ್ ಬರುತ್ತೆ, ರೈಟ್? ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಲಾಸ್ಟಲ್ಲಿ 3 ಎಲ್ಲಿದೆ, 4th ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 56, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ರಿಗಾರ್ಡೆಡ್ ಆಸ್ ಪಯನಿಯರ್ ಆಫ್ ಇರಿಗೇಷನ್ ಇನ್ ಕೊಲೋನಿಯಲ್ ಇಂಡಿಯಾ. ಬಂದು ಸೆಕೆಂಡ್ ಆಪ್ಷನ್ ಅರ್ಥರ್ ಕಾಟನ್. ಓಕೆ, ಎಸ್ಪೆಷಲಿ ಗೋದಾವರಿ ಮತ್ತು ಕೃಷ್ಣಾ ಡೆಲ್ಟಾಸಲ್ಲಿ ಇರಿಗೇಷನ್ಗೆ ಪಯನಿಯರ್ ಆಗಿ ಹೆಸರುವಾಸಿ ಆಗಿದ್ರು ಅರ್ಥರ್ ಕಾಟನ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 57th ಒನ್, ಪಲ್ಲವ ಟೆಂಪಲ್ಸ್ ಆರ್ ಅರ್ಲಿಯಸ್ಟ್ ಟೆಂಪಲ್ಸ್ ಆಫ್ ದ್ರಾವಿಡಿಯನ್ ಸ್ಟೈಲ್. ಸರಿಯಾಗಿದೆ. ರಿನೌಂಡ್ ಫಾರ್ ರಾಕ್ ಕಟ್ ಟೆಂಪಲ್ಸ್ ಸರಿಯಾಗಿದೆ. ಇನ್ಫ್ಲೂಯೆನ್ಸ್ಡ್ ದ ಆರ್ಕಿಟೆಕ್ಚರ್ ಆಫ್ ಫಾರ್ ಈಸ್ಟ್ ಕರೆಕ್ಟ್ ಆಗಿದೆ, ಬಿಕಾಸ್ ಮೆನಿ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ದೀಸ್ ಪೀಪಲ್.
ಪಲ್ಲವಾಸ್ ಲರ್ನ್ಡ್ ರಾಕ್ ಕಟ್ ಆರ್ಟ್ ಫ್ರಮ್ ಶ್ರೀಲಂಕಾ. ಇದು ತಪ್ಪಾಗಿದೆ, ಬಿಕಾಸ್ ನಮ್ಮ ರಾಕ್ ಕಟ್ ಟೆಂಪಲ್ ಮಾಡೋ ಏನಂತಾರೆ ಆರ್ಟ್ ಫಾರ್ಮ್ ಇದು ಇಂಡಿಜಿನಿಯಸ್ ಫಾರ್ಮ್ ಅಂತ ಬಿಲೀವ್ ಮಾಡ್ತೀವಿ. ಶ್ರೀಲಂಕಾದಿಂದ ಬಂದಿದ್ದಂಥ ಎಲ್ಲೂ ಉಲ್ಲೇಖಗಳಿಲ್ಲ. ಸೊ 1, 2 ಆ್ಯಂಡ್ 3 ಓನ್ಲಿ ಕರೆಕ್ಟ್ ಅಂತ ನೋಡಿದ್ರೆ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 58ನೇ ಕ್ವಶನ್ ನೋಡೋದಾದರೆ ಅಗೇನ್ ಕ್ರೊನಾಲಜಿಕಲ್ ಆರ್ಡರ್ದು ತುಂಬ ಕ್ವೆಶನ್ಸ್ ಬಂದಿದೆ ಇದರಲ್ಲಿ. ಫಸ್ಟ್ ನೋಡೋದಾದರೆ ನಮಗೆ ಸಾಂಚಿ ಸ್ತೂಪ ಫಸ್ಟ್ ಬರುತ್ತೆ. ಓಕೆ, ಓಲ್ಡೆಸ್ಟ್ ಕೊಟ್ಟಿರೋದ್ರಲ್ಲಿ 3rd ಸೆಂಚುರಿ BC ಅಲ್ಲಿ ಆ ಟೈಮ್ದದು. ನೆಕ್ಸ್ಟ್ ಬಂದು ಏನಾಗುತ್ತೆ, ಈ ಕೈಲಾಸ ಟೆಂಪಲ್ ಎಲ್ಲೋರಾ ಇದು ಬಂದು 8th ಸೆಂಚುರಿ BCದು. ಈ ದಿಯೋಗರ್ ಟೆಂಪಲ್ ಬಂದು ಗುಪ್ತಾ ಪೀರಿಯಡ್ ಟೆಂಪಲ್ ಇದು 5th ಸೆಂಚುರಿ BC ಅಂತ ಹೇಳ್ಬೋದು. ಬೃಹದೀಶ್ವರ ಟೆಂಪಲ್ ಬಂದು 11th ಸೆಂಚುರಿ. ಸೊ ಕ್ರೊನಾಲಜಿಕಲ್ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. 59ನೇದು ಯಾವ ಸೆಷನಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ. ಲಕ್ನೋ ಸೆಷನಲ್ಲಿ ಕಾಂಗ್ರೆಸ್ ಲೀಗ್ ಪ್ಯಾಕ್ಟ್ ಆಗುತ್ತೆ. ಲಾಹೋರ್ ಸೆಷನ್ನಲ್ಲಿ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಆಗುತ್ತೆ. ಕರಾಚಿಯಲ್ಲಿ ಅಡಾಪ್ಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಗುತ್ತೆ. ರೈಟ್. ಫೈಜ್ಪುರ್ ಸೆಷನ್ ಇದರಲ್ಲಿ ಪೂರ್ಣ ಸ್ವರಾಜ್ ಆಗುತ್ತೆ. ಸೊ ಫೈಜ್ಪುರ್ ಸೆಷನ್ದು ಇನ್ನೊಂದು ಫ್ಯಾಕ್ಟ್ ಏನಂತಂದರೆ ಫಸ್ಟ್ ಸೆಷನ್ ಓಕೆ ಟು ಬಿ ಹೆಲ್ಡ್ ಇನ್ ವಿಲೇಜಲ್ಲಿ ನಡೆದಂಥ ಫಸ್ಟ್ ಸೆಷನ್ ಬಂದು ಫೈಜ್ಪುರ್ ಸೆಷನ್. ಇದನ್ನು ನೆನ್ಪಿಟ್ಕೊಳ್ಳಿ, 1936ರಲ್ಲಿ ನಡೆದಿದ್ದು. ಕರೆಕ್ಟ್ ಆನ್ಸರ್ ಬಂದಿಲ್ಲಿ 2ನೇ ಆಪ್ಷನ್ ಸರಿಯಾಗುತ್ತೆ. 60ನೇದು ಅಸರ್ಷನ್ ರೀಸನಿಂಗ್ ಕೊಟ್ಟಿದ್ದಾರೆ. ಅಸರ್ಷನ್ ರಾಸ್ ಬೆಹರಿ ಬೋಸ್ ವಾಸ್ ಕ್ಯಾಪ್ಚರ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಬೈ ಬ್ರಿಟಿಷ್ ಅಂತ ಇದೆ. ನೆಕ್ಸ್ಟ್ ರೀಸನ್ ಅಲಾಂಗ್ ವಿತ್ ಸಚಿನ್ ಸನ್ಯಾಲ್ ಪ್ಲಾಂಟ್ ಆರ್ಗನೈಸ್ ಕೋಆರ್ಡಿನೇಟೆಡ್ ರಿವೋಲ್ಟ್ ಇನ್ ಫೆಬ್ರವರಿ 1915. ಈ ಸ್ಟೇಟ್ಮೆಂಟ್ ರೀಸನ್ ಸರಿಯಾಗಿದೆ. ಅಸರ್ಷನಲ್ಲಿ ಕ್ಯಾಪ್ಚರ್ ಮತ್ತು ಎಕ್ಸಿಕ್ಯೂಟ್ ಮಾಡಿಲ್ಲ, ಬಿಕಾಸ್ ಅದಕ್ಕೂ ಮುಂಚೆನೇ ಅವರು ಜಪಾನ್ಗೆ ಹೋಗ್ಬಿಡ್ತಾರೆ. ರೈಟ್, ಹಿ ರ್ಯಾನ್ ಟು ಎಸ್ಕೇಪ್ಡ್ ಟು ಜಪಾನ್. ಅಲ್ಲಿಂದನೇ ಅವರ ಆಪ್ರೇಷನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಅಸರ್ಷನ್ ರಾಂಗ್ ಆ್ಯಂಡ್ ರೀಸನ್ ಈಸ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. 61ನೇ ಕ್ವಶನ್ ನೋಡೋದಾದರೆ ಇಲ್ಲಿ ನಗರ್ ರೆಬಿಲಿಯನ್ ರಿಸಲ್ಟೆಡ್ ಇನ್ ವಾಟ್? ಆಪ್ಷನ್ಸ್ ನೋಡಿದ್ರೆ ಕರೆಕ್ಟ್ ಆನ್ಸರ್ ಬಂದು ಅಪಾಯಿಂಟ್ಮೆಂಟ್ ಆಫ್ ಕಬ್ಬನ್ ಆಸ್ ಕಮಿಷನರ್. ಇದಕ್ಕೆ ಇನ್ನೊಂದು ಹೆಸರು ನಗರ್ ರೆಬಿಲಿಯನ್ನಿಗೆ ನಾವು ಕೆನರಾ ರೆಬಿಲಿಯನ್ ಅಂತಲೂ ಕೂಡ ಕರಿತೀವಿ. 1830 to 1831 ಮಧ್ಯೆ ನಡೆದಿದ್ದು. ಬ್ರಿಟಿಷರ ವಿರುದ್ಧ ಬ್ರಿಟಿಷರ್ ಆಡಳಿತ ಓಕೆ ಅಡ್ಮಿನಿಸ್ಟ್ರೇಷನ್ ಇನ್ ಮೈಸೂರು ಅದ್ರ ವಿರುದ್ಧ ಇದು ಸ್ಟಾರ್ಟ್ ಆಗುತ್ತೆ ಅಪ್ರೈಸಿಂಗ್. ಅದಕ್ಕೆ ಏನು ಮಾಡ್ತಾರೆ ಬ್ರಿಟಿಷವರು ಫುಲ್ ಕಂಟ್ರೋಲ್ ತಗೋಬೇಕು ಅಂಥೇಳಿ ಕೃಷ್ಣರಾಜ ಒಡೆಯರ್ 3ನ ಅವರಲ್ಲಿಂದ ಡಿಸ್ಮಿಸ್ ಮಾಡಿ ಫುಲ್ ಕಂಟ್ರೋಲ್ನ ಈ ಕಬ್ಬನ್ ಕಮಿಷನರ್ ಮಾಡಿ ಕಬ್ಬನ್ ಅವರಿಗೆ ಕೊಡ್ತಾರೆ. ಓಕೆ, 62nd ಒನ್ ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಪಂಜಾಬಲ್ಲಿ ಹರಿಯುವಂಥ 5 ನದಿಗಳಲ್ಲಿ 4 ನದಿ ಹೆಸರು ಕೊಟ್ಟು ಅದಕ್ಕೆ ವೇದಿಕ್ ನೇಮ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ 3 ಸರಿಯಾಗಿದೆ. ಓಕೆ, 4ನೇದು ತಪ್ಪಾಗಿದೆ. ಸತ್ಲಜ್ಗೆ ಏನು ಬರಬೇಕಿಲ್ಲಿ ಅಂತಂದರೆ ಶತಾದ್ರು ಅಂತ ಕರಿತಾ ಇದ್ರು ಸತ್ಲಜ್ಗೆ. ಈ ವಿಪಾಸ ಬಂದು ಇದು ಬಿಯಾಸ್ ನದಿದು ವೇದಿಕ್ ನೇಮ್ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 4th ಆಪ್ಷನ್ ABC ಓನ್ಲಿ. ನೆಕ್ಸ್ಟ್ ಮತ್ತೆ ಕ್ರೊನಾಲಜಿಕಲ್ ಆರ್ಡರ್ ಕೇಳಿದ್ದಾರೆ. ಇಲ್ಲಿ ಏನೇನಾಯಿತು ಅಂತ. ಫಸ್ಟ್ ಬಂದು ನಿಮಗೆ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಆಗುತ್ತೆ. ಯಾವಾಗ ಆಗುತ್ತೆ ಅದು? 1756ಅಲ್ಲಿ 1756ಅಲ್ಲಿ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಆದಮೇಲೆ ಏನಾಗುತ್ತೆ ಅಂತಂದರೆ ಬ್ಯಾಟಲ್ ಆಫ್ ಬಕ್ಸರ್ ಆಗುತ್ತೆ. ಬ್ಯಾಟಲ್ ಆಫ್ ಬಕ್ಸರ್ ಆದಮೇಲೆ ನಿಮಗೆ ಟ್ರೀಟಿ ಆಫ್ ಅಲಹಾಬಾದ್ ಆಗುತ್ತೆ. ಆಮೇಲೆ ಡೆತ್ ಆಫ್ ಮೀರ್ ಜಫರ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್, ದ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ವೇರ್ ಓನ್ಲಿ ಮೆಥಡ್ ಆಫ್ ಫರ್ದರ್ ಡ್ರೈನಿಂಗ್ ಇಂಡಿಯಾ ಆಫ್ ಹರ್ ವೆಲ್ತ್ ಆ್ಯಂಡ್ ಆಫ್ ಪ್ರೊಲಾಂಗಿಂಗ್ ಹರ್ ಸರ್ವಿಟ್ಯೂಡ್. ಹೂ ಅಮಾಂಗ್ ದ ಫಾಲೋಯಿಂಗ್ ಟೋಲ್ಡ್ ದಿಸ್ ಅಥವಾ ಹ್ಯಾಡ್ ದಿಸ್ ವ್ಯೂ ಅಂದರೆ ದಾದಾಬಾಯಿ ನಾರೋಜಿ. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ, ಕರೆಕ್ಟ್ ಆಗುತ್ತೆ. ಮಾಂಟ್ಫೋರ್ಡ್ಗೆ ಫುಲ್ ಫಾರ್ಮ್ ಏನಂತಂದರೆ ನಾವು ಇನ್ನೊಂದು ಹೆಸರೇನು ಕರಿತೀವಿ ಅದಕ್ಕೆ? ಮಾಂಟೆಕ್ ಚಮ್ಸ್ಫೋಲ್ಡ್ ಅಂತಲೂ ಕರಿತೀವಲ್ವಾ? ಸೇಮ್, ಬೋತ್ ಆರ್ ಸೇಮ್ ಓನ್ಲಿ. 65ನೇದು ಇಲ್ಲಿಂದ ಮೆಂಟಲ್ ಎಬಿಲಿಟಿ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿಗೆ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಇದ್ರ ನೆಕ್ಸ್ಟ್ ನಾನು ಇನ್ನೊಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವೈಟ್ ಬೋರ್ಡ್ ಮೇಲೆ ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಮೆಂಟಲ್ ಎಬಿಲಿಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರಾ ಪ್ಲೀಸ್ ಸ್ಟೇ ಟ್ಯೂನ್ಡ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ಬಂದಮೇಲೆ ವಾಚ್ ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ಟ್ರಿಕ್ಸ್ ಕೂಡ ಹೇಳ್ತೀನಿ ಅದರಲ್ಲಿ. 65ಗೆ 840 ಸರಿಯಾದ ಉತ್ತರ ಆಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ಗೆ. 66ಗೆ
ಇಲ್ಲಿ 8,000 ಸರಿಯಾದ ಉತ್ತರ ಆಗುತ್ತೆ, ಸೆಕೆಂಡ್ ಆಪ್ಷನ್. ಸ್ಮಾಲ್ ಕ್ಯಾಟ್ ಬಿಗ್ ಕ್ಯಾಟ್ ಕ್ವಶನ್ಗೆ ಥರ್ಡ್ ಆಪ್ಷನ್ 50 ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಲಾಜಿಕಲ್ ರೀಸನಿಂಗ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ರೋಹಿತ್ನ ಒಂದು ಕೋಡೆಡ್ ವರ್ಡಲ್ಲಿ ಕೊಟ್ಟಿದ್ದಾರೆ, ವಿರಾಟ್ನ ಹೆಂಗೆ ಬರೀತೀರಾ ಅಂತ. ಸೊ ಏನಾಗಿದೆ ಗಮನಿಸಿ, ಇಲ್ಲಿ ಆರ್ ಇದ್ದಿದ್ದು R+1 ಮಾಡಿದರೆ ನೆಕ್ಸ್ಟ್ ಟರ್ಮ್ ಎಸ್, ಓ ಇದ್ದಿದ್ದು O+2 ಅಂದರೆ ಕ್ಯೂ ಆಗುತ್ತೆ, ಹೆಚ್ ಇದ್ದಿದ್ದು H+3 ಅಂದರೆ ಕೆ ಆಗುತ್ತೆ. ಸೊ ಇದೇ ಥರ ವಿರಾಟ್ದು ನೀವು ನೋಡಬೇಕು, ಥರ್ಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. ಡೋಂಟ್ ವರಿ, ನಾನು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್, ಯು ಕ್ಯಾನ್ ವಾಚ್ ಇಟ್ ದೇ. 69 ಕ್ವಶನ್ಗೆ ಆನ್ಸರ್ ಬಂದು ಏನಾಗುತ್ತೆ 64%, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 70ನೇದಕ್ಕೆ ಥರ್ಡ್ ಆಪ್ಷನ್ M&NR ಪ್ರೈಮ್ ನಂಬರ್ಸ್ ಆಗುತ್ತೆ. 71ನೇದಕ್ಕೆ 45 years ಇಸ್ ಕರೆಕ್ಟ್ ಆನ್ಸರ್ ಹಿಯರ್. 72ನೇದಕ್ಕೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ಸ್ ಅಬೌಟ್ ಸಮೀರ್ ಆ್ಯಪ್ ಸರಿಯಾಗಿದೆ. ಒಂದೇ ಸ್ಟೇಟ್ಮೆಂಟ್ ಯಾವುದು ಅಪ್ ಟು 1000 ಇರೋದು ರಾಂಗ್ ಆಗಿದೆ, ಬಿಕಾಸ್ ಇವಾಗ ಸದ್ಯಕ್ಕೆ 0 to 500 CVRET ವಿತ್ ಡಿಫ್ರೆಂಟ್ ಕಲರ್ ಕೋಡ್ ಕೊಡ್ತಾ ಇದೆ. ಸೊ ಸಿ ತೆಗಿಬೇಕು, ತೆಗೆದ್ರೆ ನಿಮಗೆ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೀವು ಇದನ್ನು ಸಾಲ್ವ್ ಮಾಡಿದಾಗ, ಸಿಂಪ್ಲಿಫಿಕೇಶನ್ ಮಾಡಿ ಸಾಲ್ವ್ ಮಾಡಿದಾಗ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ 64 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೆರಿಮೀಟರ್ ಸ್ಕ್ವೇರ್ದು ಇದನ್ನು ಸಾಲ್ವ್ ಮಾಡಿದಾಗ 52 ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ಇದರಲ್ಲಿ ABC ಪಾರ್ಟ್ನರ್ಶಿಪ್ ಪ್ರಾಬ್ಲಮಲ್ಲಿ ನಿಮಗೆ 6000 ಸರಿಯಾದ ಉತ್ತರ ಆಗುತ್ತೆ. ಈ ಟ್ರಾನ್ಸ್ಪಿರೇಷನ್, ಓಕೆ, ಇದರಲ್ಲಿ ವೋವೆಲ್ಸ್ ಟುಗೆದರ್ ಬಂದರೆ ಎಷ್ಟು ವರ್ಡ್ ಫಾರ್ಮ್ ಮಾಡ್ಬೋದು ಅಂತಂದರೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 1 ಸೆಕೆಂಡ್, ನೋ, ಇಲ್ಲಿ ಥರ್ಡ್ ಅಲ್ಲ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. ಐ ಆಮ್ ವೆರಿ ಸಾರಿ. ಓಕೆ, ನೆಕ್ಸ್ಟ್ 77th ಕ್ವಶನ್ನಿಗೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ. 111 ಟ್ರೈನ್ ಪ್ರಾಬ್ಲಮಿಗೆ 3:5 ಸರಿಯಾದ ರೇಷೋ, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 79ನೇ ಕ್ವಶನಿಗೆ ಅಗೇನ್ +11 ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 80ನೇ ಕ್ವಶನ್ನಿಗೆ 2 ಸರಿಯಾದ ಉತ್ತರ ಆಗುತ್ತೆ. 81ನೇದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಂತಂದರೆ ನಮಗೆ ಗೊತ್ತಿದೆ, ಸೋಡಿಯಂ ಬೆನ್ಝೋಯೇಟ್ ನೀವು ಕೇಳಿರ್ತೀರ, ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಕಾರ್ಬನ್ ಅಂತ ಬಂದ ತಕ್ಷಣ ನಿಮಗೆ ಫೈರ್ ಎಕ್ಸ್ಟಿಂಗ್ವಿಷರ್ ನೆನಪು ಬರಬೇಕು, ಕಾರ್ಬನ್ ಅಂದ ತಕ್ಷಣ, ರೈಟ್? ಸೊ C2B3 ಎಲ್ಲಿದೆ ಚೆಕ್ ಮಾಡಿ. C2B3 ಇರೋದು ಫೋರ್ತ್ ಆಪ್ಷನಲ್ಲಿ ಮಾತ್ರ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಯು ಕ್ಯಾನ್ ಸಿ. ಅಯೋಡೋಫಾರ್ಮ್ ಕೂಡ ಆ್ಯಂಟಿಸೆಪ್ಟಿಕ್, ನೀವು ಕೇಳಿರ್ತೀರ ಮನೇಲೆಲ್ಲ, ಹಳೆ ಕಾಲದಲ್ಲೆಲ್ಲ ಅಯೋಡಿನ್ ಹಚ್ಕೋ ಅಂತ ಹೇಳ್ತಾ ಇದ್ರು ಗಾಯ ಆದರೆ. ಅಯೋಡೋಫಾರ್ಮ್ ಅದು ಆ್ಯಂಟಿಸೆಪ್ಟಿಕ್. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮತ್ತು ವಾಟರ್ ಬಾಯ್ಲ್ ಇದಕ್ಕೆ ಕನೆಕ್ಷನ್ ಆಗಿ ಒಂದು ಕ್ವಶನ್ ಕೇಳಿದ್ದಾರೆ. 4 ಬೇರೆ ಬೇರೆ ಸಿಟಿಯಲ್ಲಿರುವಂಥ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೊಟ್ಟು ಎಲ್ಲಿ ವಾಟರ್ ಫಸ್ಟ್ ಬಾಯ್ಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಥರ ಒಂದು ಗುಡ್ಡ ಬೆಟ್ಟ ಇದೆ ಅಂತಂದರೆ ಇಲ್ಲಿ ನಾವು ಮೇಲೆ ಹೋದಂಗೆಲ್ಲ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಕೆಳಗಡೆ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಪ್ರೆಷರ್ ಜಾಸ್ತಿ ಇದ್ದಲ್ಲಿ, ಎಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ಟೈಮ್ ತೊಗೊಳುತ್ತೆ ವಾಟರ್ ಬಾಯ್ಲ್ ಆಗೋಕ್ಕೆ. ಪ್ರೆಷರ್ ಕಮ್ಮಿ ಇದ್ದಲ್ಲಿ ವಾಟರ್ ಬಾಯ್ಲ್ಸ್ ಅಟ್ ಲೋ ಟೆಂಪ್ರೇಚರ್. ಅದಕ್ಕೆ ಶಿಮ್ಲಾ ಅಲ್ಲಿ ವಾಟರ್ ಲೋ ಟೆಂಪ್ರೇಚರಲ್ಲಿ ಬಾಯ್ಲ್ ಆಗುತ್ತೆ ದ್ಯಾನ್ ಅದರ್ ಗಿವನ್ ಥಿಂಗ್ಸ್. ಇಲ್ಲಿ ಶಿಮ್ಲಾ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ, ಸೊ ಇದನ್ನು ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ವಾಟರ್ ಬಾಯ್ಲ್ಸ್ ಆಟ್ ಲೋ ಟೆಂಪ್ರೇಚರ್ ವೆನ್ ಅಟ್ಮಾಸ್ಫಿಯರ್ ಪ್ರೆಷರ್ ಈಸ್ ಲೋ. ಓಕೆ, ಅವೆರಡು ಡೈರೆಕ್ಟ್ಲಿ ಪ್ರೊಪೋರ್ಷನಲ್. 83ನೇದು green coat on a surface of copper, brown coat on surface of iron, blackening of silver on surface. This is phenomena of are due to ಯಾವುದಂತಂದರೆ ಫೋರ್ತ್ ಆಪ್ಷನ್, ಆಕ್ಸಿಡೇಷನ್ ಆಫ್ ಕರೆಸ್ಪಾಂಡಿಂಗ್ ಮೆಟಲ್ಸ್. ಓಕೆ, ಈ ರಸ್ಟ್ ಹಿಡಿಯೋದು, ತುಕ್ಕು ಹಿಡಿಯೋದು ನೋಡಿರ್ತೀರಲ್ವ ನೀವು, ಐರನ್ನ ಬ್ರೌನ್ ಆಗೋದು. ಸೊ ಹಿಂಗಾಗುತ್ತೆ ಆಕ್ಸಿಡೇಷನ್ ಇಂದ ತಾನೆ. ಸೊ ಸೇಮ್ ವೇ ಸಿಲ್ವರ್ ಬ್ಲ್ಯಾಕ್ ಆಗುತ್ತೆ, ಕಾಪರ್ ಬಂದು ಗ್ರೀನಿಶ್ ಕೋಟ್ ಬರುತ್ತೆ. ಓಕೆ, ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. ಇದಕ್ಕೆ ನಾವು ಇನ್ನೊಂದು ಕಾಮನ್ ಆಗಿ ಕೊರೋಷನ್ ಅಂತ ಕೂಡ ಕರಿತೀವಿ. 84th ಒನ್, ಇವಾಗ ನೀವು ಏನಂತಾರೆ, ಬೆಂಕಿ ದೀಪ ಹಚ್ತಾ ಇರ್ತೀರ, ಬೆಂಕಿ ಹಿಂಗೆ ಕೊರೆದಾಗ ಮ್ಯಾಚ್ ಸ್ಟಿಕ್ಕಲ್ಲಿ ಏನಾಗುತ್ತೆ ಅಲ್ಲಿ, ವಾಟ್ ಈಸ್ ದ ಪ್ರೊಸೀಜರ್, ಹೆಂಗೆ ಅಲ್ಲಿ ಬೆಂಕಿ ಬರುತ್ತೆ ಅಂತಂದರೆ, ಈ ರೆಡ್ ಪ್ರಾಸ್ಪರಸ್ ಇರೋದು ವೈಟ್ ಪಾಸ್ಪರಸ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಅಲ್ಲಿ ಕಡ್ಡಿಗಿರಿದಾಗ. ಸೊ ಅವಾಗ ಏನಾಗುತ್ತೆ, ಒಂದು ವೇಪರ್ ಫಾರ್ಮಲ್ಲಿ ಹೈಲಿ ಇನ್ಫ್ಲೇಮಬಲ್ ಆಗಿ ವೈಟ್ ಪಾಸ್ಪರಸ್ ರಿಲೀಸ್ ಆಗುತ್ತೆ. ಆವಾಗ ಅದು ಏರಲ್ಲಿ ಒಂದು ಫೈರ್ನ ಇಗ್ನೈಟ್ ಮಾಡುತ್ತೆ. ಓಕೆ, ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಇಲ್ಲಿ. 65ನೇದು ರಾಯಲ್ ವಾಟರ್ ಅಂದರೆ ಏನು, ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ.
ನಾವು ರಾಯಲ್ ವಾಟರ್ಗೆ ಇನ್ನೊಂದು ಅಕ್ವಾ ರೆಜಿಯಾ ಅಂತ ಕೂಡ ಕರಿತೀವಿ ಅಲ್ವಾ. ಸೊ ರಾಯಲ್ ವಾಟರ್, ಇಟ್ ಈಸ್ ನಾಟ್ ದ್ಯಾಟ್ ರಾಯಲ್ ಫ್ಯಾಮಿಲಿ ಕುಡಿಯುವಂಥ ವಾಟರ್. ಫಸ್ಟ್ ಸ್ಟೇಟ್ಮೆಂಟ್ ಫನ್ನಿ ಆಗಿದೆ, ಬಟ್ ಇಟ್ ಈಸ್ ರಾಂಗ್. ಇಟ್ ಡಿಸಾಲ್ವ್ಸ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್, ಕರೆಕ್ಟ್. ಹೈಲಿ ಕೊರೋಸಿವ್, ಕರೆಕ್ಟ್. ಓಕೆ, ಇಟ್ ಈಸ್ ಫ್ಯೂಮಿಂಗ್ ಲಿಕ್ವಿಡ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇವಾಗ ಸಮ್ ಫ್ಯಾಕ್ಟ್ಸ್ನ ನೋಡೋಣ. ರಾಯಲ್ ವಾಟರ್ಗೆ ನಾನು ಹೇಳಿದೆ ಒಂದು ಫ್ಯಾಕ್ಟ್, ಅಕ್ವಾರಜಿ ಅಂತ ಕರೀತಾರೆ. ಇನ್ನೊಂದು, ಇಟ್ ಈಸ್ ಕೊರೋಸಿವ್ ಆ್ಯಂಡ್ ಫ್ಯೂಮಿಂಗ್. ಏನಕ್ಕೆ ಅಂತಂದರೆ 1:3 ರೇಷಿಯೋ ಅಲ್ಲಿ ನೈಟ್ರಿಕ್ ಆ್ಯಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈ ರೇಷಿಯೋ ಅಲ್ಲಿ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಅದು ಎರಡು ಸ್ಟ್ರಾಂಗ್ ಆ್ಯಸಿಡ್ ಮಿಕ್ಸ್ ಆಗಿ ಇಟ್ ಬಿಕಮ್ಸ್ ವೆರಿ ಸ್ಟ್ರಾಂಗರ್ ದ್ಯಾಟ್ ಗೋಲ್ಡ್ ಮತ್ತು ಪ್ಲಾಟಿನಮ್ ಕೂಡ ಅದರಲ್ಲಿ ಡಿಸಾಲ್ವ್ ಆಗುತ್ತೆ. ಬಟ್ ಜನರಲ್ ಆಗಿ ನೀವು ಸೆಪ್ರೇಟಾಗಿ ನೈಟ್ರಿಕ್ ಆ್ಯಸಿಡಲ್ಲಿ ಅಥವಾ HCl ಅಲ್ಲಿ ನೀವು ಗೋಲ್ಡ್ ಪ್ಲಾಟಿನಮ್ ಡಿಸಾಲ್ವ್ ಮಾಡೋಕ್ಕಾಗಲ್ಲ. ಕಂಬೈನ್ ಇನ್ 1:3 ರೇಷಿಯೋಲ್ಲಿ ಮಾತ್ರ ಇಟ್ ಕ್ಯಾನ್ ಬಿ ಡಿಸಾಲ್ವ್ಡ್. ಅದಕ್ಕೆ ಅಕ್ವಾರಜಿಯಾ ಅಥವಾ ರಾಯಲ್ ವಾಟರ್ ಅಂತ ಕರೀತಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ ಆಗುತ್ತೆ. 86ನೇ ಕ್ವಶನ್ ನೋಡೋದಾದರೆ ನೀವು, ಪಿಕ್ ಔಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ನೀವು ಕೇಳಿರ್ತೀರ, ಜಿಯೋ ಸಿಂಕ್ರನಸ್ ಅಂತ ಒಂದು ಬೇರೆ ಇದೆ, ಇದು ಜಿಯೋ ಸ್ಟೇಷನರಿ. ಜಿಯೋ ಸ್ಟೇಷನರಿ ಅಂತಂದರೆ ಫಸ್ಟ್ ಆಪ್ಷನ್, ಇಟ್ಸ್ ಟೈಮ್ ಪೀರಿಯಡ್ ಇಸ್ 24 hours. ಏನಕ್ಕಂತಂದರೆ ಈ ಜಿಯೋ ಸ್ಟೇಷನರಿ ಆರ್ಬಿಟ್, ಸ್ಯಾಟಲೈಟ್ ಆರ್ಬಿಟ್ ಪೀರಿಯಡ್ ಏನಿದೆ ಅದು ನಮ್ಮ ಅರ್ತ್ ರೊಟೇಷನ್ಗೆ ಮ್ಯಾಚ್ ಆಗಿರುತ್ತೆ. ಸೊ ಎರಡೂ 24 hours ಟೈಮ್ ಪೀರಿಯಡ್ ಇರುತ್ತೆ. ಸೊ ಇಟ್ ವಿಲ್ ಬಿ ಮ್ಯಾಚ್ಡ್. ಬಿ ಬಂದು ಇಟ್ಸ್ ಹೈಟ್ ಫ್ರಮ್ ಸರ್ಫೇಸ್ ಆಫ್ ದ ಅರ್ತ್ ಇಸ್ 6,000 ಕಿಲೋಮೀಟರ್. ಇದು ಕೂಡ ಸರಿಯಾಗಿದೆ. ಇಟ್ ರಿವಾಲ್ವ್ಸ್ ಇನ್ ಪೋಲಾರ್ ಪ್ಲೇನ್. ಇಲ್ಲಿ ನಿಮಗೆ ಗೊತ್ತಿರಬೇಕು ಜಿಯೋ ಸ್ಟೇಷನರಿ, ಓಕೆ, ಜಿಯೋ ಅಂದರೆ ಅರ್ತ್ ಸ್ಟೇಷನರಿ, ಇದಕ್ಕೆ ಕರೆಕ್ಟಾಗಿ ರೊಟೇಟ್ ಆಗ್ತಿದೆ ಅಂತಂದರೆ ಇಟ್ ಈಸ್ ಇಕ್ವೆಟೋರಿಯಲ್ ಪ್ಲೇನ್, ನಾಟ್ ಪೋಲಾರ್ ಪ್ಲೇನ್. ಸೊ ಸಿ ತಪ್ಪಾಗುತ್ತೆ, ಡಿ ಕರೆಕ್ಟ್ ಆಗುತ್ತೆ. ಇಲ್ಲಿ A, B, D ಇಸ್ ದ 1 ಸೆಕೆಂಡ್. ಹಾಂ, A, B, D ಕರೆಕ್ಟ್ ಆಗಬೇಕು. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ತಪ್ಪಾಗಿರೋದು ಯಾವುದಂತ ಕೇಳಿದ್ದಕ್ಕೆ ಯು ಕ್ಯಾನ್ ಸಿ ಥರ್ಡ್ ಆಪ್ಷನ್, ಸಿ ಓನ್ಲಿ ಕರೆಕ್ಟ್ ಇಯರ್. 87ನೇದು, ಮೋಟರ್ ಸೈಕ್ಲಿಸ್ಟ್ ಲೀನ್ಸ್ ಇನ್ವರ್ಡ್ಸ್ ವೈಲ್ ಟೇಕಿಂಗ್ ಅ ಶಾರ್ಪ್ ಟರ್ನ್. ಹಿಂಗೆ ಹೋಗ್ತಾ ಇರ್ತೀರ, ರೋಡ್ ಬಂದು ಹಿಂಗೆ ಹೋಗಿರುತ್ತೆ, ಟರ್ನ್ ಆಗಿರುತ್ತೆ. ಸೊ ಸೈಕಲ್ ಓಡಿಸೋರು ಬಂದು ಏನು ಮಾಡ್ತಾರೆ, ಸ್ವಲ್ಪ ಈ ಇನ್ವರ್ಡ್ಸ್ ಬೆಂಡ್ ಆಗಿ ಗಾಡಿ ಓಡಿಸ್ತಾರೆ. ಏನಕ್ಕೆ ಬೆಂಡ್ ಆಗ್ತಾರೆ ಅಂತಂದರೆ ಟು ಗೆಟ್ ದ್ಯಾಟ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಕ್ಟ್ಸ್ ಟುವರ್ಡ್ಸ್ ದ ಸೆಂಟರ್. ಸೊ ನಿಮಗೆ ಸ್ಮೂತ್ ಟರ್ನಿಂಗ್ ಬೇಕು ಅಂತಂದರೆ ಆ ಸೆಂಟ್ರಿಪಿಟಲ್ ಫೋರ್ಸ್ ಸಿಗಲಿ ಅಂತ ದೇ ವಿಲ್ ಬೆಂಡ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್, ಡಿಟರ್ಜೆಂಟ್ಸ್ ಆರ್ ಆ್ಯಡೆಡ್ ಟು ವಾಟರ್ ಫಾರ್ ವಾಷಿಂಗ್ ಕ್ಲಾತ್ಸ್ ಬಿಕಾಸ್. ಏನಕ್ಕಂತಂದರೆ ಹೆಂಗೆ ಕ್ಲೀನ್ ಮಾಡುತ್ತೆ ಅಂತಂದರೆ ಬೈ ಡಿಕ್ರೀಸಿಂಗ್ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. ಸೊ ವಾಟರ್ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆದಮೇಲೆ ಏನಾಗುತ್ತೆ, ವಾಟರ್ ಮೋರ್ ಈವನ್ಲಿ ಸ್ಪ್ರೆಡ್ ಆಗುತ್ತೆ, ಬಟ್ಟೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿ ಗ್ರೀಸ್ ಡರ್ಟ್ ಎಲ್ಲ ತೆಗೆದಾಕುತ್ತೆ. ಅದಕ್ಕೆ ರಿಡ್ಯೂಸಿಂಗ್ ಅಥವಾ ಡಿಕ್ರೀಸಿಂಗ್ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಸರಿಯಾದ ಉತ್ತರ. 89ನೇದು, ಸ್ಟೀಲ್ ರೇಲ್ ಈಸ್ ಸ್ಟಕ್ ಟು ಪ್ರೊಡ್ಯೂಸ್ ಸೌಂಡ್. ಒಂದು ಸ್ಟೀಲ್ ಇರುತ್ತೆ, ಈ ಎಂಡಲ್ಲಿ ಒಬ್ಬರು ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾರೆ, ಈ ಎಂಡಲ್ಲಿ ಒಬ್ಬರು ಸೌಂಡ್ ಮಾಡ್ತಾರೆ, ಸ್ಟಕ್ ಮಾಡ್ತಾರೆ. ಆವಾಗ ಸೌಂಡು ಒಂದೇ ಸರಿ ಕೇಳಿಸುತ್ತಾ, 2 ಸರಿ ಕೇಳಿಸುತ್ತಾ? ಫಸ್ಟ್ ಕ್ವಶನ್. ಸೊ 2 ಸರಿ ಕೇಳಿಸುತ್ತೆ. ಹೇಗೆ ಅಂತಂದರೆ, ಫಸ್ಟ್ ನಿಮಗೆ ಗೊತ್ತಿರಬೇಕು, ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ಸಾಲಿಡ್ ಮೀಡಿಯಮ್ ದ್ಯಾನ್ ಏರ್. ಅದಕ್ಕೆ ಫಸ್ಟ್ ಸ್ಟೀಲ್ ಥ್ರೂ ಇವ್ರಿಗೆ ಕೇಳುತ್ತೆ, ಆಮೇಲೆ ದ ಸೌಂಡ್ ರೀಚಸ್ ಥ್ರೂ ಏರ್. ಸೊ ಥರ್ಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. 89ನೇದಾಯಿತು. 90ನೇ ಕ್ವಶನ್ ನೋಡೋದಾದರೆ, ಎಲೆಕ್ಟ್ರಿಕ್ ಮೋಟಾರ್ ಅಂತಂದರೆ ಸಮಥಿಂಗ್ ಮೆಕ್ಯಾನಿಕಲ್, ನಮಗೆ ಗೊತ್ತಾಗುತ್ತೆ. ಸೊ ಮೆಕ್ಯಾನಿಕಲ್ ಎಫೆಕ್ಟ್ ಆಫ್ ಕರೆಂಟ್ ಇಲ್ಲಿ. ಓಕೆ, ಎಲೆಕ್ಟ್ರಿಕ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕ್ ಮೋಟಾರ್ ರನ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಮೋಟಾರ್ ಈಸ್ ಫೋರ್ತ್ ಆಪ್ಷನ್. A4 ಆಗಬೇಕು. A4 ಎಲ್ಲಿದೆ? 2 ಆಪ್ಷನ್ ಅಲ್ಲಿದೆ. ಸೊ ಎಲಿಮಿನೇಟ್ ದೀಸ್ 2 ಆಪ್ಷನ್ಸ್ ಫಸ್ಟ್. ನೆಕ್ಸ್ಟ್, ಎಲೆಕ್ಟ್ರಿಕ್ ಬೆಲ್ ಏನು ಮಾಡುತ್ತೆ? ಇಟ್ ಹ್ಯಾಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಲ್ವಾ. ಸೊ ಈ ಎಲೆಕ್ಟ್ರಿಕ್ ಬೆಲ್ ಮ್ಯಾಗ್ನೆಟಿಕ್ ಎಫೆಕ್ಟಲ್ಲಿ ಆ ಹ್ಯಾಮರ್ ಟಚ್ ಆಗೋ ಥರ ಮಾಡಿ ಸೌಂಡ್ ಕ್ರಿಯೇಟ್ ಆಗುತ್ತೆ. ಸೊ ಬಿಗೆ 3 ಬರಬೇಕು. B3 ಎಲ್ಲಿದೆ? 2 ಇದೆ. ನೆಕ್ಸ್ಟ್ ಚೆಕ್ ಮಾಡಿ. ಟ್ರಾನ್ಸ್ಫಾರ್ಮರ್ ಬಂದು ಮ್ಯೂಚುವಲ್ ಇಂಡಕ್ಷನ್, ರೈಟ್. ಸೊ C1 ಆಗಬೇಕು. C1 2ನೇ ಆಪ್ಷನಲ್ಲಿದೆ. ಎಲೆಕ್ಟ್ರೋಪ್ಲೇಟಿಂಗ್ ನಮಗೆ ಗೊತ್ತು, ಕೆಮಿಕಲ್ ಎಫೆಕ್ಟ್ ಆಫ್ ದ ಕರೆಂಟ್ ಅಲ್ವಾ. D2. 90th ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. 91st, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್. ಸೊ ನೀವು ಇವಾಗ ಏನಾದರೂ ವೇಸ್ಟ್ ಹಾಕ್ತೀರಾ ಹೊರಗಡೆ, ಡಿಕಂಪೋಸಬಲ್ ವೇಸ್ಟ್, ಅದು ಹೇಗೆ ಡಿಕಂಪೋಸ್ ಆಗುತ್ತೆ ಸ್ಟೆಪ್ಸ್ ಹೇಳಬೇಕಂದ್ರೆ,
ಫಸ್ಟ್ ಅದನ್ನು ಸಣ್ಣ ಸಣ್ಣ ಹುಳಗಳು ಕೀಟಗಳು ಅಥವಾ ಡೆಟ್ರಿವೋರ್ಸ್ ಇರುತ್ತಲ್ಲ ಅದೆಲ್ಲ ತಿಂದು 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 ಫ್ರ್ಯಾಗ್ಮೆಂಟ್ ಮಾಡುತ್ತೆ. ಫ್ರ್ಯಾಗ್ಮೆಂಟೇಷನ್ ಫಸ್ಟ್ ಆಗುತ್ತೆ, ಫಸ್ಟ್ ಇರಬೇಕು. ನೆಕ್ಸ್ಟ್ ಅದೇನಾಗುತ್ತೆ, ಫ್ರ್ಯಾಗ್ಮೆಂಟ್ ಆದಮೇಲೆ ಸಾಯಿಲ್ ಲೇಯರ್ಸಲ್ಲಿ ಲೀಚಿಂಗ್ ಆಗಿ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ, ಅನ್ಅವೈಲಬಲ್ ಸಾಲ್ಟ್ಸ್ ಫಾರ್ಮಲ್ಲಿ ಸೆಟಲ್ ಆಗುತ್ತೆ. ಕರೆಕ್ಟಾ? ಹಿಂಗೆ ಸೆಟಲ್ ಆದಮೇಲೆ ಕೆಟಬಾಲಿಸಮ್ ಆಗುತ್ತೆ. ಕೆಟಬಾಲಿಸಮ್ ಅಂದರೆ ಏನು? ಇಲ್ಲಿ ಫರ್ದರ್ ಇನ್ನು ಸ್ಮಾಲ್ ಪಾರ್ಟಿಕಲ್ ಆಗಿ ಅದು ಫಂಗೈ ಬ್ಯಾಕ್ಟೀರಿಯಾ ಅದ್ರ ಮೇಲೆ ಫೀಡ್ ಮಾಡಿ ಡಿಕಂಪೋಸ್ ಆಗ್ತಾ ಹೋಗುತ್ತೆ. ಓಕೆ, ಇದಾದಮೇಲೆ ಏನಾಗುತ್ತೆ ಅಂತಂದರೆ ಹ್ಯೂಮಿಫಿಕೇಷನ್ ಆಗುತ್ತೆ. ಸೊ ಕೆಟಬಾಲಿಸಮಿಂದ ಹ್ಯೂಮಿಫಿಕೇಷನ್ ಆಗಿ ಇಲ್ಲಿ ಹ್ಯೂಮಸ್ ಫಾರ್ಮ್ ಆಗುತ್ತೆ. ಓಕೆ, ಬ್ಲ್ಯಾಕ್ ಕಲರ್ ಅಮಾರ್ಫಸ್ ಇರುತ್ತಲ್ಲ ಅದಕ್ಕೆ ನಾವು ಹ್ಯೂಮಸ್ ಅಂತೀವಿ. ಹ್ಯೂಮಸ್ ಫಾರ್ಮ್ ಆಗುತ್ತೆ. ಇದಾದಮೇಲೆ ಆಫ್ಟರ್ ದ್ಯಾಟ್ ಲಾಸ್ಟಲ್ಲಿ ಇಟ್ ಬಿಕಮ್ಸ್ ಮಿನರಲೈಸೇಷನ್. ಓಕೆ, ಸೊ ಕರೆಕ್ಟ್ ಸೀಕ್ವೆನ್ಸ್ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ, EDACB. ನೆಕ್ಸ್ಟ್ ಬಂದು 92nd ಕ್ವಶನ್. ಬ್ರಯೋಫೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಇದು ಸರಿಯಾಗಿದೆ. ಏನಕ್ಕಂತಂದರೆ ಬ್ರಯೋಫೈಟ್ಸ್ ಇರೋದು ಸಾಯಿಲಲ್ಲಿ, ಬಟ್ ಅದಕ್ಕೆ ರೀಪ್ರೊಡಕ್ಷನಿಗೆ ದೇ ನೀಡ್ ವಾಟರ್. ಅದಕ್ಕೆ ಸರಿಯಾಗಿದೆ, ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಝೈಲಮ್ ಆ್ಯಂಡ್ ಫ್ಲೋಯಮ್ ಆರ್ ಆಬ್ಸೆಂಟ್ ಇನ್ ಫೋಮ್ಸ್ ಅಂತ ಇದೆ, ಬಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ಫೋಮ್ಸ್ ಅಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ, ಟೆರಿಡೋಫೈಟ್ಸ್ ಅಂತ ಕರಿತೀವಿ. ರೈಟ್? ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಜಿಮ್ನೋಸ್ಪರ್ಮ್ಸ್ ಆರ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ಕರೆಕ್ಟ್ ಆಗಿದೆ, ಬಿಕಾಸ್ ಇಲ್ಲಿ ಓವ್ಯೂಲ್ಸ್ ಎನ್ಕ್ಲೋಸ್ಡ್ ಆಗಿರಲ್ಲ ಓವರಿ ವಾಲಿಂದ. ರೈಟ್? ಇಲ್ಲಿ ಓವ್ಯೂಲ್ ಇರೋದು ಓವರಿ ವಾಲಿಂದ ಎನ್ಕ್ಲೋಸ್ಡ್ ಆಗಿರಲ್ಲ, ಇದಕ್ಕೆ ಜಿಮ್ನೋಸ್ಪರ್ಮ್ ಅಂತ ಕರಿತೀವಿ. ದೇ ಆರ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ಕರೆಕ್ಟ್ ಆಗಿದೆ. ಆಂಜಿಯೋಸ್ಪರ್ಮ್ ಶೋ ಸಿಂಗಲ್ ಫರ್ಟಿಲೈಸೇಷನ್ ಅಂತ ಇದೆ. ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್, ಬಿಕಾಸ್ ಡಬಲ್ ಇರುತ್ತೆ. ಆಲ್ಗೆ ಬಿಲಾಂಗ್ಸ್ ಟು ಫಂಗೈ ಕಿಂಗ್ಡಮ್ ಅಂತ ಇದೆ. ದಿಸ್ ಈಸ್ ಆಲ್ಸೋ ರಾಂಗ್. ಇಟ್ ಬಿಲಾಂಗ್ಸ್ ಟು ಪ್ರೊಟಿಸ್ಟಾರ್ ಪ್ಲಾಂಟಿ ಕಿಂಗ್ಡಮ್. ಇಲ್ಲಿ ಸರಿಯಾದ ಆನ್ಸರ್ ಬಂದು ಫಸ್ಟ್ ಆಪ್ಷನ್ 1 and 3 ಓನ್ಲಿ. 93rd ಕ್ವೆಶನ್. ಸ್ಟೇಟ್ಮೆಂಟ್ 1 ಸೇಸ್ ಏಡ್ಸ್ ಇಸ್ ನಾಟ್ ಅ ಡಿಸೀಸ್ ಬಟ್ ಇಟ್ಸ್ ಅ ಸಿಂಡ್ರೋಮ್ ಅಂತ ಇದೆ. ಕರೆಕ್ಟ್ ಆಗಿದೆ, ಹೆಸರಲ್ಲೇ ಇದೆ. ಓಕೆ, ಏನು ಏಡ್ಸ್ ಫುಲ್ ಫಾರ್ಮ್? ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಹೆಸರಲ್ಲೇ ಇದೆ, ಸೊ ಇಟ್ ಈಸ್ ಸಿಂಡ್ರೋಮ್. ಸರಿಯಾಗಿದೆ. HIV ಬಿಲಾಂಗ್ಸ್ ಟು ರೆಟ್ರೋವೈರಸ್ ಆ್ಯಂಡ್ ಇಟ್ಸ್ ಜೆನೆಟಿಕ್ ಮೆಟೀರಿಯಲ್ ಈಸ್ RNA. ಇದು ಕೂಡ ಸರಿಯಾಗಿದೆ. ಸೊ HIV ಏನು ಮಾಡುತ್ತೆ ಅಂತಂದರೆ, HIV ಇಸ್ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್. ಆ ವೈರಸ್ ಬಂದು ರೆಟ್ರೋ ವೈರಸ್ ಆಗಿರುತ್ತೆ. ರೆಟ್ರೋ ವೈರಸ್ ಅಂದರೆ ಏನು? ಅದರ ಅರ್ಥನೇ ಇಟ್ ಯೂಸಸ್ RNA ಆ್ಯಸ್ ಜೆನೆಟಿಕ್ ಮೆಟೀರಿಯಲ್. ಓಕೆ, ನಾಟ್ DNA. ಇಟ್ ಯೂಸಸ್ RNA ಆ್ಯಸ್ ಜೆನೆಟಿಕ್ ಮೆಟೀರಿಯಲ್ ಆ್ಯಂಡ್ enzyme called reverse transcriptase, okay, is used to convert RNA from DNA in the host cell. ಓಕೆನಾ? 93ಗೆ 4ನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. 94ನೇ ಕ್ವಶನ್ ನೋಡಿದರೆ BOD ಬಗ್ಗೆ ಕೇಳಿದ್ದಾರೆ. BOD ಈಸ್ ಆನ್ ಇಂಡಿಕೇಟರ್ ಆಫ್ ವಾಟರ್ ಪೊಲ್ಯೂಷನ್. ಕರೆಕ್ಟ್ ಆಗಿದೆ. ಸೊ ಇಟ್ ಈಸ್ ಪಾಸಿಬಲ್ ಟು ಎಸ್ಟಿಮೇಟ್ ಅಮೌಂಟ್ ಆಫ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಸೀವೇಜ್ ಬೈ BOD. ಇದು ಕೂಡ ಸರಿಯಾಗಿದೆ. ಏನಕ್ಕಂತಂದರೆ ಹೈ BOD ಇತ್ತಂದರೆ ಹೈ ಪೊಲ್ಯೂಷನ್ ಇದೆ ಅಂತ ಅರ್ಥ. ಸೊ ನಾವು ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ದು ಎಷ್ಟಿದೆ ಅಂತ ಅಮೌಂಟ್ ಚೆಕ್ ಮಾಡಿದರೆ ಅದರಿಂದ ವಿ ಕ್ಯಾನ್ ಮೆಜರ್ BOD. ದಟ್ ಈಸ್ ಕರೆಕ್ಟ್. ಸೊ ಬೋತ್ ಕರೆಕ್ಟ್ ಅಂತ ಹೇಳಿದರೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 95ನೇದು ಬ್ಯಾಟ್ಸ್ಮನ್ ಹಿಟ್ಸ್ ದ ಕ್ರಿಕೆಟ್ ಬಾಲ್ ವಿಚ್ ದೆನ್ ರೋಲ್ಸ್ ಆನ್ ದ ಲೆವೆಲ್ ಗ್ರೌಂಡ್ ಆಫ್ಟರ್ ಕವರಿಂಗ್ ಸಮ್ ಶಾರ್ಟ್ ಡಿಸ್ಟೆನ್ಸ್. ಬಾಲ್ ಬಿಕಮ್ಸ್ ಟು ರೆಸ್ಟ್. ದ ಬಾಲ್ ಸ್ಲೋಸ್ ಟು ಸ್ಟಾಪ್ ಬಿಕಾಸ್. ಏನಕ್ಕೆ ಬಾಲ್ ಎಸ್ದಾಗ ಅಥವಾ ಹಿಟ್ ಮಾಡಿದಾಗ ಅದು ಅಟ್ ಸರ್ಟೆನ್ ಪಾಯಿಂಟ್ ಆಫ್ ಟೈಮ್ ಅದು ಸ್ಲೋ ಆಗುತ್ತೆ ಅಂತಂದರೆ ಅದಕ್ಕೆ ಅಪೋಸಿಂಗ್ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಯಾವ್ಯಾವು ಅಂತಂದರೆ ಅಪೋಸಿಂಗ್ ಫೋರ್ಸಸ್ ಲೈಕ್ ಫ್ರಿಕ್ಷನ್ ಆಗಿರ್ಬೋದು ಗ್ರೌಂಡ್ ಮೇಲೆ, ಅಥವಾ ಏರ್ ರೆಸಿಸ್ಟೆನ್ಸ್ ಆಗಿರ್ಬೋದು. ದೀಸ್ ಆರ್ ದ ಅಪೋಸಿಂಗ್ ಫೋರ್ಸಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 96ನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೇಜರ್ ರೀಸನ್ ಆಫ್ ಗ್ರೋಯಿಂಗ್ ಜಿಯೋಪೊಲಿಟಿಕಲ್ ಇಂಪಾರ್ಟೆನ್ಸ್ ಆಫ್ ಇಂಡಿಯನ್ ಓಷನ್ ಇನ್ 21st century. ಇಲ್ಲಿ ಕ್ವಶನಲ್ಲಿ ಪಾಸಿಟಿವ್ ಕೇಳಿದ್ದಾರೆ, ಗ್ರೋಯಿಂಗ್ ಜಿಯೋಪೊಲಿಟಿಕಲ್ ಇಂಪಾರ್ಟೆನ್ಸ್ ಅಂತ. ನೀವು ಏನು ಗೊತ್ತಿಲ್ಲ ಅಂದ್ರೂ ಹಾಗೇನೆ ಎಲಿಮಿನೇಟ್ ಮಾಡ್ಬೋದು. ಇಂಡಿಯನ್ ಓಷನ್ ಹ್ಯಾಸ್ ನೋ ಸಿಗ್ನಿಫಿಕೆಂಟ್ ನ್ಯಾಚುರಲ್ ರಿಸೋರ್ಸೇ ಇಲ್ಲ ಅಂದಮೇಲೆ ಏನಕ್ಕೆ ಅದು ಇಂಪಾರ್ಟೆನ್ಸ್ ಗ್ರೋ ಆಗುತ್ತೆ? ಸೊ ದಿಸ್ ಈಸ್ ಅಬ್ಸಲ್ಯೂಟ್ ರಬಿಶ್, ರೈಟ್? ಸೊ ಫಸ್ಟ್ ಸ್ಟೇಟ್ಮೆಂಟ್ ತೆಗೆದಾಕಿ. ಇಟ್ ಈಸ್ ಲ್ಯಾಂಡ್ ಲಾಕ್ಡ್ ಆ್ಯಂಡ್ ಹ್ಯಾಸ್ ಲಿಮಿಟೆಡ್ ಸ್ಟ್ರಾಟಜಿಕ್ ವ್ಯಾಲ್ಯೂ. ಲಿಮಿಟೆಡ್ ಇದ್ದರೆ ಮತ್ತೆ ಏನಕ್ಕೆ ಅದ್ರ ಹಿಂದೆ ಎಲ್ಲರೂ ಬೆನ್ನು ಹತ್ತಬೇಕು? ದಿಸ್ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್, ಇಟ್ ಈಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ರೀಜನಲ್ ಫಿಶಿಂಗ್ ಆ್ಯಂಡ್ ಮಿನಿಮಲ್ ಗ್ಲೋಬಲ್ ರಿಲೆವೆನ್ಸ್. ಮಿನಿಮಲ್ ಗ್ಲೋಬಲ್ ರಿಲೆವೆನ್ಸ್ ಇದ್ದರೆ ಮತ್ತು ಸ್ಟ್ರಾಟಜಿಕ್ ಇಂಪಾರ್ಟೆಂಟ್ ಅಥವಾ ಜಿಯೋಪೊಲಿಟಿಕಲ್ ಇಂಪಾರ್ಟೆಂಟ್ ಏನಾಗುತ್ತೆ? ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್.
ತೊಂಬತ್ತೇಳನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಬಂಗರ್ ಸಾಯಿಲ್ ಈಸ್ ಕರೆಕ್ಟ್. ಸೊ ಬಂಗರ್ ಅಂತಂದರೆ ಸಾಯಿಲ್ ಸ್ಟಾರ್ಟಿಂಗ್ ಮೇಲೆಗಡೆ ಭಾಗದಲ್ಲಿರೋದು, ಅದು ಹರಿತಾ ಹರಿತಾ ಬಂದು ಇಲ್ಲಿ ಖಾದರ್ ಫಾರ್ಮ್ ಆಗುತ್ತೆ, ನ್ಯೂ ಸಾಯಿಲ್. ಇದು ಓಲ್ಡ್ ಸಾಯಿಲ್, ಇದು ನ್ಯೂ ಸಾಯಿಲ್. ಸೊ ಬಂಗರ್ ಈಸ್ ಆನ್ ಓಲ್ಡ್ ಅಲುವಿಯಲ್ ಸಾಯಿಲ್, ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಫೌಂಡ್ ಇನ್ ಹೈಯರ್ ಏರಿಯಾಸ್ ಫ್ರಮ್ ರಿವರ್ ಬೆಡ್ಸ್, ಹೌದು, ರಿವರ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಹೈಯರ್ ಏರಿಯಾಸಲ್ಲಿ ಬಂಗರ್ ಇರುತ್ತೆ, ಇಲ್ಲಿ ಬಂದು ಖಾದರ್ ಬರುತ್ತೆ, ಇದು ಕೂಡ ಸರಿಯಾಗಿದೆ. ಇಟ್ ಹ್ಯಾಸ್ ಫೈನ್ ಟೆಕ್ಸ್ಚರ್ ವಿತ್ ಹೈ ಮಾಯ್ಶ್ಚರ್ ರಿಟೆನ್ಷನ್, ನೋ, ಇಲ್ಲಿ ಅದು ನೀರು ಹರಿಯೋದಕ್ಕೆ ಇದನ್ನಾಗಿ ಘರ್ಷಣೆ ಆಗಿ ಕೋರ್ಸ್ ಗ್ರೇನ್ಸ್ ಫಾರ್ಮ್ ಆಗಿರುತ್ತೆ, ನಾಟ್ ಫೈನ್ ಗ್ರೇನ್ಸ್. ಸೊ ಇಲ್ಲಿ ವಾಟ್ ವಿ ಕ್ಯಾನ್ ಸೇ, ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಬಂಗರ್ ಆಫನ್ ಕಂಟೇನ್ಸ್ ಕಂಕರ್ ಲೈಮ್ ಸ್ಟೋನ್ಸ್, ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ 3 ಆಪ್ಷನ್ ಸರಿಯಾಗಿದೆ. ಇನ್ಕರೆಕ್ಟ್ ಯಾವುದು ಅಂತ ಕೇಳಿದ್ದಕ್ಕೆ ಥರ್ಡ್ ಆಪ್ಷನ್ ಇನ್ಕರೆಕ್ಟ್. 98, ಹೂ ಕಾಯಿಂಡ್ ದ ಟರ್ಮ್ ಗ್ರೀನ್ ರೆವಲ್ಯೂಷನ್ ಫಾರ್ ಫಸ್ಟ್ ಟೈಮ್ ಅಂತ ಕೇಳಿದ್ದಾರೆ. ಆನ್ಸರ್ ಮೋಸ್ಟ್ ಜನ ತಪ್ಪು ಮಾಡಿರ್ತೀರ ಅನಿಸುತ್ತೆ ನನಗೆ. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ, ವಿಲಿಯಂ ಎಸ್ ಗಾಡ್. ಇವರ ಸ್ಪೀಚಲ್ಲಿ ಫಸ್ಟ್ ಟೈಮ್ ಈ ಟರ್ಮ್ನ ಯೂಸ್ ಮಾಡ್ತಾರೆ. ಬಟ್ MS ಸ್ವಾಮಿನಾಥನ್ ಅವ್ರಿಗೆ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಾರ್ಮನ್ ಬೋರ್ಲಾಂಗ್ ಅವರು ಅದನ್ನು ಪ್ರೊಪಗೇಟ್ ಮಾಡ್ತಾರೆ, ಹೀ ಬಿಕಮ್ಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ಓಕೆ, ವರ್ಲ್ಡ್ ವೈಡಲ್ಲಿ. ಬಟ್ ಫಸ್ಟ್ ಕಾಯಿನ್ ಮಾಡಿರೋದು ಆ ಟರ್ಮ್ನ ಅಂದರೆ ವಿಲಿಯಂ ಎಸ್ ಗಾಡ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 99th ಒನ್, ಇಂಡಿಯಾ ಈಸ್ ಮಾನ್ಸೂನ್ ಓರಿಯೆಂಟೆಡ್ ಕಂಟ್ರಿ, ಹೌದು. ನಾವು ರೈನ್ ಫೆಡ್ ಮೇಲೆ ಅಗ್ರಿಕಲ್ಚರ್ ಓದಬೇಕಾದ್ರೆ ನೀವು ನೋಡಿರ್ತೀರ, ಹಾಂ, ಇಂಡಿಯಾ ಈಸ್ ಮಾನ್ಸೂನ್ ಓರಿಯೆಂಟೆಡ್. ನೆಕ್ಸ್ಟ್, ಸೌತ್ ವೆಸ್ಟ್ ಮಾನ್ಸೂನ್ ಜನರಲಿ ಬ್ರಿಂಗ್ಸ್ ಮೋರ್ ರೈನ್ ಟು ಇಂಡಿಯಾ, ಸರಿಯಾಗಿದೆ. ನಾರ್ತ್ ಈಸ್ಟ್ ಮಾನ್ಸೂನ್ ರೈನ್ಸ್ ಆರ್ ಮೇನ್ಲಿ ಕನ್ಫೈನ್ ಟು ಈಸ್ಟರ್ನ್ ಆ್ಯಂಡ್ ಸದರ್ನ್ ಇಂಡಿಯಾ, ಕರೆಕ್ಟ್ ಆಗಿದೆ. ಮಾನ್ಸೂನ್ ಈಸ್ ಆಲ್ವೇಸ್ ಅ ಗ್ಯಾಂಬಲ್ ಇನ್ ಇಂಡಿಯಾ, ಗ್ಯಾಂಬಲ್ ಅಂದರೆ ಇಲ್ಲಿ ಜೂಜಾಡೋದಂತಲ್ಲ, ಇದು ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ ಬರಲ್ಲ, ಇಟ್ ಡಿಪೆಂಡ್ಸ್ ಆನ್ ಲಕ್ ಫ್ಯಾಕ್ಟರ್ ಅನ್ನೋ ಥರ ಹೇಳಿದ್ದಕ್ಕೆ ಮಾನ್ಸೂನ್ನ ಗ್ಯಾಂಬಲ್ ಅಂತ ಕರೀತಾರೆ, ಬಿಕಾಸ್ ಆಫ್ ಇಟ್ಸ್ ಅನ್ಸರ್ಟೆನಿಟಿ, ಅನ್ಪ್ರೆಡಿಕ್ಟಬಿಲಿಟಿ, ರೈಟ್. ಸೊ ಆಲ್ ಆಫ್ ದೆಮ್ ಆರ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 100th ಆ್ಯಂಡ್ ಲಾಸ್ಟ್ ಕ್ವಶನ್ಗೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪಾಸ್ ಆಗಿದ್ದು 2005 ಇದು ಕರೆಕ್ಟ್ ಆಗಿದೆ. ಯೂನಿಯನ್ ಹೋಮ್ ಮಿನಿಸ್ಟರ್ ಆ್ಯಕ್ಟ್ಸ್ ಆಸ್ ಚೇರ್ಪರ್ಸನ್ ಆಫ್ NDMA, ಇದು ತಪ್ಪಲ್ವಾ? ಯಾರು ಇಲ್ಲಿ ಅಂತಂದರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು ಆಗ್ತಾರೆ, ಹಿ ಬಿಕಮ್ಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ NDMA. ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ನಾಟ್ ಹೋಮ್ ಮಿನಿಸ್ಟರ್. ಬಿ ತಪ್ಪಾಗಿದೆ. NDMA ಮೇ ನಾಟ್ ಹ್ಯಾವ್ ಮೋರ್ ದ್ಯಾನ್ 9 ಮೆಂಬರ್ಸ್ ಇನ್ಕ್ಲೂಡಿಂಗ್ ವೈಸ್ ಚೇರ್ಮನ್, ಕರೆಕ್ಟ್ ಆಗಿದೆ. ಟೆನ್ಯೂರ್ ಆಫ್ ಮೆಂಬರ್ಸ್ ಇಸ್ 5 years, ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಬಿ ಇರೋ ಆಪ್ಷನ್ ತೆಗೆದ್ರೆ ನಿಮಗೆ ಉಳಿಯೋದೇ ಒಂದು ಆಪ್ಷನ್, ದಟ್ ಈಸ್ ಸೆಕೆಂಡ್ ಆಪ್ಷನ್, ಕರೆಕ್ಟ್ ಆನ್ಸರ್. ಸೊ ಹೋಪ್ 100 ಕ್ವಶನ್ಸ್ ನಾನು ಡೀಟೇಲ್ ಡಿಸ್ಕಷನ್ ಮಾಡಿದ್ದು ನಿಮಗೆ ಹೆಲ್ಪ್ ಆಗಿದೆ ಇನ್ ಒನ್ ಆರ್ ಅದರ್ ವೇ ಅಂದ್ಕೊಂಡಿದ್ದೀನಿ. ಆನ್ಸರ್ ಚೆಕ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಕೆಲವು ಹೊಸ ಫ್ಯಾಕ್ಟ್ಸ್ ಕಲಿಯೋದಕ್ಕಾಗಿರ್ಬೋದು ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ನೀವು ಫ್ರೀಲಿ ಮೆಸೇಜ್ ಮಾಡಿ, ನಿಮ್ಮ ಲೈಕ್ ಮೈಂಡೆಡ್ ಕಮ್ಯುನಿಟಿ ಜೊತೆ ಟೆಕ್ಸ್ಟ್ ಮಾಡಿ, ಮೆಸೇಜ್ ಮಾಡಿ, ಆ ಗ್ರೂಪಲ್ಲೇ ಕ್ವಶನ್ಸ್ ಏನಾದ್ರು ಇದ್ದರೆ ಡಿಸ್ಕಷನ್ ಮಾಡ್ಕೋಬೋದು. ಸೊ ಒಳ್ಳೆ ಅಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.